ಓಕೆ, ವಯಸ್ಸಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ರೆ ಹೇಳಿ. ಸೊ ಇದು ಎಲ್ಲಾ ವಯಸ್ಸಿನವ್ರಿಗೆ, ಸ್ಟೂಡೆಂಟ್ಸ್ಗಳಿಗಂತೂ ತುಂಬಾ ಉಪಯೋಗ ಆಗುತ್ತೆ ಇದರಿಂದ. ಸೊ ಆರೋಗ್ಯಕರ ಕರ್ನಾಟಕ ಮಿಷನ್, ನಾನು ಗೀತಾ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಸೊ ನಾನು ನಿಮ್ಮಲ್ಲಿ ಒಂದು ವಿಷಯನ ಪ್ರಾಮಾಣಿಕವಾಗಿ ನೀವು ಹೇಳಿ ನನಗೆ. ಮನೆಯಲ್ಲಿ ನೀವು ಒಂದು ಕೀ ಹುಡ್ಕಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಅದು ಅಲ್ಲೇ ಇರುತ್ತೆ, ಆದ್ರೂ ನಮ್ಗೆ ಅದು ಸಿಗಲ್ಲ. ಆಮೇಲೆ ಅಂದ್ರೆ ಎಲ್ಲಾ ಕಡೆ ಹುಡ್ಕಾಡ್ತೀವಿ, ಅದ್ರ ಜಾಗದಲ್ಲೇ ಅದು ಇರುತ್ತೆ, ಆದ್ರೂ ನಾವ್ ಅದನ್ನ ಸಿಗಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಮನಸ್ಸು ನಮ್ದು ಸ್ವಲ್ಪ ಶಾಂತ ಆದ್ಮೇಲೆ ಏನಾಗುತ್ತೆ, ಅಲ್ಲೇ ಇತ್ತಲ್ಲ ಅಂತ, ಇಲ್ಲೇ ಇತ್ತಲ್ವಾ ಸಿಗ್ಲೇ ಇಲ್ಲಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಈ ತರ ಯಾಕಾಗುತ್ತೆ ಅಂತಂದ್ರೆ ನಮ್ಗೆ ಜ್ಞಾಪಕದ ಶಕ್ತಿ ಕಡಿಮೆ ಆಗಿದೆ ಅಂತಲ್ಲ ಫ್ರೆಂಡ್ಸ್. ಒಂದ್ ನಿಮಿಷ. ಸೊ ಯಾಕೆ ಈ ತರ ಆಗುತ್ತೆ ಅಂದ್ರೆ ಫ್ರೆಂಡ್ಸ್, ನಮ್ಮ ಜ್ಞಾಪಕ ಶಕ್ತಿ ಕಡಿಮೆ ಆಗೋದಕ್ಕೆ ಈ ತರ ಆಗಲ್ಲ, ನಮ್ದು ಸ್ವಲ್ಪ ಫಾಗ್ ಆಗಿರುತ್ತೆ ಅಷ್ಟೇ. ನೀವು ಯಾವತ್ತಾದ್ರೂ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಯಾರ್ದಾದ್ರೂ ಹೆಸರನ್ನ ಮರ್ತಿದ್ದೀರಾ ಅನ್ಕೊಳ್ಳಿ, ಅವ್ರು ನಿಮ್ಗೆ ಹೇಳಿದ ತಕ್ಷಣ ಸಡನ್ ಆಗಿ ಬಂದ್ಬಿಡುತ್ತೆ. ನಿಮ್ಮ ಫೋನ್ ಅನ್ನ ಎಲ್ಲೋ ಇಟ್ಕೊಂಡಿರ್ತೀರಾ, ನಂತರ ಪತ್ತೆದ ಒಂಥರ ಎಲ್ಲರೂ ಹುಡ್ಕಾಡ್ತಾ ಇರ್ತಾರೆ, ಬಟ್ ನಿಮ್ಗೆ ಇವಾಗ ಜಸ್ಟ್ ಇಟ್ಟಿರೋದೇ ನೆನ್ಪಿರಲ್ಲ. ಈ ತರ ಯಾಕಾಗ್ತದೆ ಅಂತಂತಂದ್ರೆ, ಇನ್ನೊಂದು ವಿಷಯ, ಅಡುಗೆ ಮನೆಗೆ ಹೋಗಿರ್ತೀರಾ ಅಥವಾ ನೀವು ಫ್ರಿಡ್ಜ್ ಓಪನ್ ಮಾಡ್ತೀರಾ, ನಿಮ್ಗೆ ಏನೋ ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಾ ಇರ್ತೀರಾ, ನಿಮ್ಗೇನೋ ಒಂದು ನೆನಪಾಗುತ್ತೆ ಅಡುಗೆ ಮಾಡುವಾಗ್ಲೇ ಏನೋ ಒಂದ್ ಬೇಕಾಗುತ್ತೆ ಫ್ರಿಡ್ಜ್ ಅಲ್ಲಿ. ಆಮೇಲೆ ಫ್ರಿಡ್ಜ್ ಹತ್ರ ಹೋಗ್ತೀರಾ, ಫ್ರಿಡ್ಜ್ ಓಪನ್ ಮಾಡ್ತೀರಾ, ತಕ್ಷಣ ಏನ್ ಬೇಕಾಗಿದೆ ಅನ್ನೋದೇ ಮರ್ತು ಹೋಗ್ತೀರಾ. ಅಂದ್ರೆ ಅದು ಶಾರ್ಟ್ ಟರ್ಮ್ ಮೆಮ್ರಿ ಇದೆ ಅಲ್ಲ, ಅದು ಆತರ ಯಾಕಾಗುತ್ತದೆ ಅಂತ ಅದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಇದೀವಿ. ಸೊ ನಾವು ಇಲ್ಲಿ ಎದಕ್ಕೆ ಇಲ್ಲಿ ಬಂದಿದ್ದೀನಿ ಅನ್ನೋದನ್ನೇ ಮರ್ತು ಹೋಗ್ತೀರಾ. ಸೊ ಇದು ಅತ್ಯಂತ ಅಪಾಯಕಾರಿನೂ ಹೌದು ಅಂತಾನು ತಿಳ್ಕೊಬಹುದು ನೀವು. ಯಾಕಂದ್ರೆ ನಿಮ್ಮ ಮಗುವನ್ನ ಅವರ ನಿಜವಾದ ಹೆಸರು ಹೊರತುಪಡಿಸಿ ನಿಮ್ಗೆ ಉಳಿದದ್ದು ಬೇರೆ ರೀತಿಯಲ್ಲಿ, ಅಂದ್ರೆ ನಿಕ್ ನೇಮ್ ಇಂದ ಎಲ್ಲ ಕರಿತಾ ಇರ್ತೀವಲ್ಲ, ಅವಾಗ ಆ ಮಗು ಹೆಸರು ಕೂಡ ಕೆಲವರು ಮರ್ತ್ ಬಿಡ್ತಾರೆ. ಈ ತರ ಯಾಕೆ ಸಂಭವಿಸ್ತದೆ ಅಂತಂದ್ರೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಈ ಬುದ್ಧಿವಂತಿಕೆಯನ್ನ, ಅಂದ್ರೆ ಈ ಮೆಮರಿ ಪವರ್ ಕಡಿಮೆ ಆಗ್ತಾ ಇದೆ ಅಂದ್ರೆ ನಿಮ್ದು ಬುದ್ಧಿವಂತಿಕೆ ಕಡಿಮೆ ಆಗ್ತಾ ಇದೆ ಅಂತಲ್ಲ ಫ್ರೆಂಡ್ಸ್, ನೀವು ನಿಮ್ಮ ಜೀವನ ಶೈಲಿಯ ಸಮತೋಲನವನ್ನ ಕಳೆದುಕೊಳ್ತಾ ಇದ್ದೀರಾ ಅಂತ. ಆ ಬ್ಯಾಲೆನ್ಸ್ ನ ನೀವು ಕಳೆದುಕೊಳ್ತಾ ಇದ್ದೀರಾ. ಸೊ ಇವತ್ ನಾವು ಒಂದು ಪ್ರಬಲವಾದದನ್ನ, ಶಕ್ತಿಶಾಲಿಯನ್ನ ಅಂದ್ರೆ ಬಹಿರಂಗ ಪಡಿಸ್ತಾ ಇದ್ವಿ. ಹೆಚ್ಚಿನ ಸಂದರ್ಭಗಳಲ್ಲಿ ಸ್ಮರಣ ಶಕ್ತಿ ನಷ್ಟ ಅದೊಂದು ರೋಗ ಅಂತಲ್ಲ, ಇಂದು ನಿಮ್ಮ ದೇಹ ಮತ್ತು ಮನಸ್ಸಿನಿಂದ ಬರುವ ಸಂಕೇತ. ಸೊ ನೀವು ಅದನ್ನ ಸ್ವಾಭಾವಿಕವಾಗಿ ಅದನ್ನ ರಿವರ್ಸ್ ಕೂಡ ಮಾಡ್ಕೊಳ್ಬಹುದು. ಅಂದ್ರೆ ನೀವು ಅದನ್ನ ರೆಕಗ್ನೈಸ್ ಮಾಡಿದ್ರೆ, ನೀವು ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ, ಇದೇನು ಅಲ್ಲ ಅನ್ಕೊಂಡ್ರೆ ಅದು ನೀವೇನು ಕ್ರಮ ತೆಗೆದುಕೊಳ್ಳಕ್ ಆಗಲ್ಲ, ಅದು ಒಂದು ಸೀರಿಯಸ್ ಕಂಡೀಷನ್ ಕೂಡ ಅದು ಹೋಗ್ಬೋದು. ಬಟ್ ನೀವು ಇದನ್ನ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಅನ್ಸಿದ್ರೆ ಅದು ಏನೋ ಒಂದು ಆಗ್ತಾ ಇದೆ ಮೆಮ್ರಿ ಇದು, ನಿಮ್ಗೆ ಅದು ಡೌಟ್ ಬಂತು ಅಂತಂದ್ರೆ ನೀವು ಅದನ್ನ ಖಂಡಿತವಾಗಿ ರೆಕಗ್ನೈಸ್ ಮಾಡಿದ್ರೆ ಖಂಡಿತವಾಗಿ ಅದನ್ನ ಹಿಮ್ಮೆಟ್ಟಿಸ್ಬೋದು. ಸೊ ಇವತ್ತಿನ ಒಂದು ನಮ್ದು ವೆಬಿನಾರ್ ಇದೆಯಲ್ಲ, ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ಕೊಳ್ಳಿ. ಸೊ ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಒಂದು ನಿಮಿಷ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಮೇಡಮ್ ರೆಕಾರ್ಡಿಂಗ್ ಸಿಗುತ್ತಲ್ಲ ಮೇಡಮ್? ಹಾ ಸಿಗುತ್ತೆ. ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಓಕೆ. ಸೊ ಏನಾಗ್ತದೆ ಅಂತಂದ್ರೆ, ಇದು ಹೇಳಿದೆಲ್ಲ ಇವಾಗ ಎಕ್ಸಾಂಪಲ್ಸ್ ಕೆಲವೊಂದು ಕೊಟ್ಟೆ, ನಾವು ಅವಾಗವಾಗ ಮೆಮ್ರಿ ಮರಿತಾ ಇರೋ ಕಾರಣ ಏನು ಅಂತ. ಸೊ ಒಂದನೇದು ಭಾಗದ ಒಂದದಲ್ಲಿ ಏನಂದ್ರೆ, ಸ್ಮರಣೆ ಅಂದ್ರೆ ಏನು ಹಾಗಾದ್ರೆ. ವಾಟ್ ಈಸ್ ಅ ಮೆಮ್ರಿ? ಮೆಮ್ರಿ ಅಂದ್ರೆ ಕ್ಯಾಪ್ಚರ್ ಮಾಡೋದು, ಗ್ರಹಿಸೋದು, ಸೆರೆ ಹಿಡಿಯೋದು ಅಂತ, ಸಂಗ್ರಹಿಸೋದು, ಮಾಹಿತಿಯನ್ನ ಹಿಂಪಡೆಯೋದು. ನಿಮ್ಮ ಮೆದುಳನ್ನ ಗ್ರಂಥಾಲಯದ ಒಂದು ಲೈಬ್ರರಿ ಇದೆ ಅಂತ ಯೋಚನೆ ಮಾಡಿ. ಆ ಲೈಬ್ರರಿ ಅಲ್ಲಿ ಪುಸ್ತಕಗಳು ಇರ್ತವೆ. ಲೈಬ್ರರಿನಲ್ಲಿ ಅವು ಪುಸ್ತಕಗಳು ಅಂದ್ರೆ ಮಾಹಿತಿ, ಗ್ರಂಥಾಲಯ ಅಂದ್ರೆ ಮೆದುಳು.
ಮಾಹಿತಿ ಅಂದ್ರೆ ಒಂದು ನಿಮ್ಮ ಮೆದುಳು ಒಂದು ಲೈಬ್ರರಿ ತರ. ಅದ್ರಲ್ಲಿ ಇರೋ ಎಷ್ಟೊಂದು ಸಾವಿರಾರು ಪುಸ್ತಕಗಳು ಇರ್ತಾವಲ್ಲ, ಅದು ಮಾಹಿತಿ, ನಿಮ್ಮ ಮೆದುಳಲ್ಲಿರೋ ಮಾಹಿತಿ. ಅದೇ ಮೆದುಳು ಏನಿದೆ ಅಲ್ಲ, ಅದೊಂದು ಲೈಬ್ರರಿ ಇದ್ದಾಗೆ. ಸೊ ಪುಸ್ತಕಗಳು ಅವು ವಿಚಾರಗಳು, ಅಂದ್ರೆ ನಿಮ್ಮಲ್ಲಿರೋ ನೆನಪುಗಳು, ಮಾಹಿತಿಗಳು, ಇವೆಲ್ಲ. ಮತ್ತೆ ಅದೊಂದು ಸೂಚ್ಯಂಕ ವ್ಯವಸ್ಥೆ ಅಂತ ಹೇಳ್ತೀವಿ, ಅಂದ್ರೆ ಸ್ಮರಣೆ. ಅದು ಸ್ಮರಣೆ. ಸೊ ಗ್ರಂಥಾಲಯ ಗೊಂದಲಮಯ ಆಗಿದ್ರೆ, ನಿಮ್ದು ಅಸ್ತವ್ಯಸ್ತವಾಗಿದ್ರೆ ಲೈಬ್ರರಿ, ಏನಾಗ್ತದೆ, ನಿಮ್ಗೆ ಪುಸ್ತಕಗಳು ಯಾವ್ದು ಬೇಕದು ಸರಿಯಾಗಿ ಸಿಗಲ್ಲ. ಸ್ಟೋರ್ ಏನೋ ಆಗಿರ್ತವೆ, ಬಟ್ ಸರಿಯಾಗಿ ನೀವು ಅದನ್ನ ಜೋಡಿಸಿ ಇರ್ತದೆ, ಅದು ನಿಮ್ಗೆ ಸಿಗಲ್ಲ. ಸೊ ಅದು ನಿಮ್ಮ ಮೆದುಳಿನಂತೆಯೇ ಕೆಲಸ ಮಾಡ್ತದೆ ಫ್ರೆಂಡ್ಸ್. ಸೊ ಮನಸ್ಸು ಅಸ್ತವ್ಯಸ್ತವಾದಾಗ ಏನಾಗ್ತದೆ ಅಂತಂದ್ರೆ, ಮನಸ್ಸು ಅಸ್ತವ್ಯಸ್ತವಾದಾಗ ಸ್ಮರಣೆ ಕೂಡ ದುರ್ಬಲ ಆಗ್ತದೆ ಫ್ರೆಂಡ್ಸ್. ಸ್ಮರಣೆಯ ವಿಧಗಳು, ಟೈಪ್ಸ್ ಆಫ್ ಮೆಮರಿ ಅಂದ್ರೆ, ಒಂದು ಶಾರ್ಟ್ ಟರ್ಮ್ ಮೆಮರಿ ಇರ್ತಾರೆ, ಅಂದ್ರೆ ತಾತ್ಕಾಲಿಕ. ಅದು ಫೋನ್ ಸಂಖ್ಯೆಯನ್ನ ನೆನ್ಪಿಟ್ಕೊಳ್ಳೋದು, ಈಗ ಜಸ್ಟ್ ಹೇಳಿದ್ದು ಫೋನ್ ಸಂಖ್ಯೆಯನ್ನ ನೆನ್ಪಿಟ್ಕೊಳ್ಳೋದು. ಅಂದ್ರೆ ಲಾಂಗ್ ಟರ್ಮ್ ಮೆಮರಿ. ಲಾಂಗ್ ಟರ್ಮ್ ಅಂದ್ರೆ ಇದು ದೀರ್ಘಾವಧಿಯ ಸ್ಮರಣೆ. ಆಮೇಲೆ ಅದು ಶಾಶ್ವತ, ನಿಮ್ಮ ಬಾಲ್ಯದ ನೆನಪುಗಳಂತೆ. ನೀವು ನಿಮ್ಗೆ ಎಷ್ಟೋ ಏಜ್ ಆದ್ರೂ ನೀವು ಚಿಕ್ಕ ವಯಸ್ಸಲ್ಲಿರೋ ಪ್ರತಿಯೊಂದು ನಿಮ್ಗೆ ನೆನಪಿರುತ್ತೆ ನೋಡಿ, ಅದು ನಿಮ್ಮ ಶಾಶ್ವತ ಮೆಮರಿ. ಅದು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಅದೆಲ್ಲ ಸ್ಟೋರ್ ಆಗ್ತದೆ. ಇನ್ನು ಇನ್ನೊಂದು ಮೆಮರಿ, ವರ್ಕಿಂಗ್ ಮೆಮರಿ ಅಂತ ಇರ್ತದೆ, ಕೆಲಸ ಸ್ಮರಣೆ. ಅಂದ್ರೆ ನೀವು ಯೋಜಿಸೋದು ಅಂದ್ರೆ ನಿಮ್ಮ ಪ್ಲಾನಿಂಗ್ ಮಾಡೋದು. ನೀವು ಡೇ ಟು ಡೇ ಕೆಲಸ ಇರುತ್ತೆ, ನೀವು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಆಮೇಲೆ ಇವತ್ತೇನ್ ಮಾಡೋದು ಅದೆಲ್ಲ ಇರುತ್ತಲ್ಲ, ಅದಕ್ಕೇನ ಅಂತ ಕರಿತೀವಿ ನಾವು, ಅದನ್ನ ನಾವು ವರ್ಕಿಂಗ್ ಕೆಲಸದ ಸ್ಮರಣೆ ಅಂತ, ವರ್ಕಿಂಗ್ ಮೆಮರಿ ಅಂತ ಕರಿತೀವಿ. ಸೊ ನೀವು ಯೋಜಿಸಲು ಇದು ಬೇಕಾಗುತ್ತೆ. ಸಮಸ್ಯೆಗಳನ್ನ ಪರಿಹರಿಸಲು ಇದು ನಿಮ್ಗೆ ಸಹಾಯ ಮಾಡ್ತದೆ ಫ್ರೆಂಡ್ಸ್. ಓಕೆ. ಸೊ ವಾಸ್ತವ ಏನಂದ್ರೆ, ನೀವು 20 ವರ್ಷಗಳ ಹಿಂದಿನ ಹಳೆ ಹಾಡುಗಳನ್ನ ನೆನಪಿಸ್ಕೊಳ್ತೀರಾ, ಅಥವಾ ಎಷ್ಟೋ ವರ್ಷದಲ್ಲಿ ಹಿಂದೆ ಹಾಡಿರೋ ಅವೆಲ್ಲ ನಿಮ್ಗೆ ನೆನಪಿರ್ತವೆ. ಆದ್ರೆ ನೀವು 2 ನಿಮಿಷಗಳ ಹಿಂದೆ ನಿಮ್ಮ ಚಸ್ಮಾ ಅಥವಾ ಕನ್ನಡಕ ಎಲ್ಲಿಟ್ಟಿದ್ದೀರಾ ಅನ್ನೋದು ನಿಮ್ಗೆ ನೆನಪಿರಲ್ಲ. ಅದನ್ನ ಮರ್ತು ಹೋಗ್ತೀರಾ. ಯಾಕೆ ಈ ತರ ಆಗುತ್ತೆ ಹೇಳಿ? ಯಾಕಂತಂದ್ರೆ ಗಮನ ಸ್ಮರಣೆಯನ್ನ ನಿರ್ಧರಿಸುತ್ತೆ. ನಮ್ಮ ಗಮನ ಏನಿದೆ ಅಲ್ಲ ಫ್ರೆಂಡ್ಸ್, ಸ್ಮರಣೆಯನ್ನ ನಿರ್ಧರಿಸ್ತದೆ. ನಮ್ಗೆ ಗಮನ ಅಲ್ಲಿ ಇರ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಎಲ್ರು ನಮ್ಮ ಮನೆಯದೇ ಒಂದು ವಿಚಾರ ಹೇಳ್ತೀನಿ, ಏನೇನೋ ಹುಡುಕ್ತಾ ಇರ್ತಾರೆ, ಅಲ್ಲೇ ಇರುತ್ತೆ ಅದು, 3 ಜನ ಹುಡುಕಿರೋದು ಅವ್ರಿಗೆ ಸಿಗಲ್ಲ. ಬಟ್ ನಾನ್ ಹೋಗಿ ಒಂದು ಕ್ಷಣದಲ್ಲಿ ನನ್ನ ಕೈ ಬಿಟ್ರೆ ಅದು ಸಿಕ್ಬಿಡುತ್ತೆ. ಯಾಕೆ ಈ ತರ ಆಗುತ್ತೆ ಅಂತಂದ್ರೆ, ನನ್ನ ಗಮನ ಅದನ್ನ ಹುಡುಕಾಡೋದ್ರಲ್ಲಿ ಇರುತ್ತೆ. ಬಟ್ ಬೇರೆಯವ್ರು ಏನಿರುತ್ತೆ ಹೇಳಿ, ಅದು ಅವ್ರ ಗಮನ ಎಲ್ಲೋ ಇಟ್ಕೊಂಡಿರ್ತಾರೆ, ಆಮೇಲೆ ಅದನ್ನ ಹುಡುಕಾಡ್ತಾ ಇರ್ತಾರೆ. ಅಲ್ಲೇದಲ್ಲೇ ಇದ್ರು ಅವ್ರಿಗೆ ಕಾಣಿಸಲ್ಲ. ಸೊ ಇದು ಗಮನವನ್ನ ಆಧರಿಸ್ತಾ ಇರೋದು ಇದು. ಸೊ ನೀವು ನಿಮ್ಮ ಸ್ಮರಣೆ ಏನಿದೆ ಅದು ನಿಮ್ಮ ಗಮನವನ್ನ ನಿರ್ಧರಿಸ್ತಾರೆ. ಸೊ ಭಾಗ 2ರಲ್ಲಿ ಸ್ಮರಣ ಶಕ್ತಿ ಯಾಕೆ ಕ್ಷೀಣಿಸ್ತದೆ, ಯಾಕೆ ಕಡಿಮೆ ಆಗ್ತಾ ಹೋಗ್ತದೆ ಹೇಳಿ? ನಮ್ಮ ಸ್ಮರಣ ಶಕ್ತಿ ವಿಶೇಷವಾಗಿ 30ರಿಂದ 40 ವಯಸ್ಸಿನ ನಂತರ ಫ್ರೆಂಡ್ಸ್. ಕೆಲವೊಬ್ಬರಿಗೆ ವಾಸ್ತವವಾಗಿ ಇದು ಗೊತ್ತಿರಲ್ಲ, ಬಟ್ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ, ಆ ವಯಸ್ಸಿನ ಸಡನ್ ಏಜ್ ಆದ್ಮೇಲೆ ಅದು ಯಾಕದು ಡಿಕ್ಲೈನ್ ಆಗ್ತಾ ಇರ್ತದೆ ಮೆಮರಿ ಅಂತಂದ್ರೆ, ಸ್ಮರಣ ಶಕ್ತಿ ಕಡಿಮೆ ಆಗೋದು ಕೇವಲ ವಯಸ್ಸಿನಿಂದ ಆಗಲ್ಲ ಫ್ರೆಂಡ್ಸ್. ಇದು ನಿಮ್ಮ ಜೀವನ ಶೈಲಿಯಿಂದ ಆಗಲ್ಲ. ಈಗ ನಮ್ಮ ಅಜ್ಜಿ ತಾತ ಅವರೆಲ್ಲ ಎಷ್ಟು ಆಕ್ಟಿವ್ ಆಗಿರ್ತೋ, ಅವ್ರಿಗೆ ತುಂಬಾ ಅವರು ಒಂದು 90 ಏಜ್ ಆಗಿದ್ರು ಅವ್ರಿಗೆ ಹಳೆಯದೆಲ್ಲ ಯಾಕೆ ನೆನಪಿರ್ತಾ ಇತ್ತು ಹೇಳಿ? ಆದ್ರೆ ಈಗ ಅದು ಡಿಕ್ಲೈನ್ ಆಗ್ತದೆ. ಮತ್ತೆ ಮೆಮರಿ ರಿಲೇಟೆಡ್ ಇಶ್ಯೂಗಳು, ಮೆಮರಿ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು, ಆಮೇಲೆ ಮೆಮರಿ ಲಾಸ್ ಪ್ರಾಬ್ಲಮ್ಸ್ಗಳು, ಇವೆಲ್ಲ ಈಗ ಯಾಕೆ ಬರ್ತಾ ಇದಾವೆ ಅಂತಂದ್ರೆ, ಇದು ನಮ್ಮ ಜೀವನ ಶೈಲಿಯ ಸಂಗ್ರಹ. ಸ್ಮರಣ ಶಕ್ತಿ ಕಡಿಮೆ ಆಗೋದು ಕೇವಲ ವಯಸ್ಸಿನ ಬಗ್ಗೆ ಅಲ್ಲ, ಇದು ನಮ್ಮ ಜೀವನ ಶೈಲಿಯ ಸಂಗ್ರಹ ಅಂತ ಹೇಳ್ಬೋದು. ಇದರಲ್ಲಿ ಮೊದಲನೇದಾಗಿ ದೀರ್ಘಕಾಲದ ಒತ್ತಡ, ಅಂದ್ರೆ ಒತ್ತಡದ ಹಾರ್ಮೋನ್ ಅಂತ ಹೇಳಿ ಕಾರ್ಟಿಸೋಲ್ ಅನ್ನ ಬಿಡುಗಡೆ ಮಾಡ್ತದೆ. ಸೊ ಮೆದುಳಿನ ಕೋಶಗಳಿಗೆ ಇದು ಒತ್ತಡದ ಹಾರ್ಮೋನ್ ಯಾವುದು? ಕಾರ್ಟಿಸೋಲ್. ಇದೇನ್ ಮಾಡ್ತದೆ? ನಮ್ಮ ಮೆದುಳಿನ ಕೋಶಗಳಿಗೆ ಹಾನಿ ಮಾಡ್ತದೆ. ಉದಾಹರಣೆಗೆ, ನೀವು ಒತ್ತಡದಲ್ಲಿರುವಾಗ ಕಾರ್ಟಿಸೋಲ್ ಡ್ಯಾಮೇಜಸ್ ಬ್ರೈನ್ ಅಂಡ್ ಮೆಮರಿ. ನೀವು ಒತ್ತಡದಲ್ಲಿ ಇದ್ದಾಗ ಏನಾಗುತ್ತೆ, ನಿಮ್ಮ ಸ್ವಂತ ಹೆಸರನ್ನು ಸಹ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ತದೆ. ಅಷ್ಟು ಸ್ಟ್ರೆಸ್ ಅಲ್ಲಿ, ವಿಪರೀತ ಸ್ಟ್ರೆಸ್ ಇದ್ದಾಗ ಅಷ್ಟು ಕೂಡ ನೆನಪಿರಲ್ಲ. ಅಂದ್ರೆ ತಲೆ ಓಡಲ್ಲ ಅಂತೀವಿ ನೋಡಿ, ನಂದು ಇದಾಗಿದೆ, ಬ್ಲಾಕ್ ಆಗಿದೆ, ತಲೆ ಓಡ್ಲೇ ಇಲ್ಲ ಅವಾಗ ಅಂತೀವಲ್ಲ, ಅದು ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತೀವಿ ನೋಡಿ. ಅಥವಾ ಯಾರಿಗಾದ್ರೂ ಏನಾದ್ರೂ ಅನಾಹುತ ಆದಾಗ ಮನೆಯಲ್ಲಿ, ಫಾರ್ ಗಾಡ್ ಸೇಸ್, ಆತರ ಇದ್ದಾಗ ಏನ್ ಮಾಡ್ಬೇಕಂತ ಗೊತ್ತಾಗದೆ ಇದ್ದಾಗ, ಆ ತರ ಸಿಚುವೇಶನ್ ತುಂಬಾ ರೇರ್ ಆಗಿ ಬರ್ತಾ ಇರ್ತವೆ ಅಲ್ವಾ? ಅವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾವಾಗಾದ್ರೂ ಬಂದಾಗ ನಮ್ಮ ತಲೆ ಓಡದೆ ಇರುವಾಗ ನಮ್ಗೆ ಯಾವ ಜ್ಞಾಪಕ ಶಕ್ತಿ ಇರಲ್ಲ.
ನಿಮ್ಮ ಸ್ವಂತ ಹೆಸರನ್ನ ಕೂಡ ನೆನ್ಪಿಟ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಇದರಲ್ಲಿ. ಸೊ ನಿದ್ರೆ ಕಡಿಮೆ ಆದಾಗ ಕೂಡ ನಿದ್ರೆ ಸಮಯದಲ್ಲಿ ಏನಾಗ್ತದೆ, ನಾವು ದಿನ ಏನೇನ್ ಮಾಡಿರ್ತೀವಿ ಅದ ಕೆಲವೊಂದು ವಿಷಯಗಳು ಎಲ್ಲ ನೆನಪನ್ನು ಹಾರ್ಡ್ ಡಿಸ್ಕ್ ಅಲ್ಲಿ ಅದು ಸ್ಟೋರ್ ಆಗ್ತದೆ. ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ದಿನ ಮಾಡಿರೋವು ಸ್ವಲ್ಪ ಸ್ವಲ್ಪ ಸ್ಟೋರ್ ಆಗ್ತಾ ಬರ್ತವೆ. ಅದಕ್ಕೆ ನಮ್ಗೆ ಎಷ್ಟೋ ವರ್ಷ ಆದ್ರೂ ಕೆಲವು ನೆನಪುಗಳು ಹಾಗೆ ಉಳಿದಿರ್ತವೆ. ಸೊ ಮೆದುಳು ನೆನಪುಗಳನ್ನ ಸಂಗ್ರಹಿಸ್ತದೆ. ನಿದ್ರೆಯಲ್ಲಿ ಏನಾಗ್ತದೆ, ಸ್ಮರಣ ಶಕ್ತಿ ದುರ್ಬಲ ಆಗ್ತದೆ ಫ್ರೆಂಡ್ಸ್. ಚೆನ್ನಾಗಿ ನಾವು ನಿದ್ರೆ ಮಾಡಿದಾಗ್ಲೇ ಆ ನೆನಪುಗಳು, ಅದಕ್ಕೆ ಹೇಳೋದು ಒಳ್ಳೆ ನೆನಪುಗಳನ್ನ ಇಟ್ಕೊಳ್ಳಿ ಅಂತ ಹೇಳೋದು. ಒಳ್ಳೆ ನೆನಪುಗಳು ಸ್ಟೋರ್ ಆಗ್ತಾ ಇದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ಹೆಲ್ದಿ ಆಗಿರ್ತಾರೆ ಫ್ರೆಂಡ್ಸ್. ಈಗ ನೀವು ಸರಿಯಾಗಿ ನಿದ್ರೆ ಮಾಡದಿದ್ರಾಗ ಏನಾಗ್ತದೆ, ನೆನಪುಗಳು ಸ್ಮರಣ ಶಕ್ತಿ ನಿಮ್ದು ದುರ್ಬಲ ಆಗ್ತಾ ಬರ್ತದೆ. ಸೊ ನಿದ್ದೆಯಲ್ಲೇ ನಮ್ಮದೆಲ್ಲ ರಿಪೇರಿ ಆಗೋದು. ನಮ್ಮ ಮೆಮರಿ ಪವರ್ ಹೆಚ್ಚಾಗೋದು, ಅಥವಾ ನಮ್ದು ಕಾರ್ಟಿಸಾಲ್ ಕಡಿಮೆ ಆಗಿ ನಮ್ಮ ನಿದ್ದೆಯಲ್ಲಿ ನಮ್ಮ ಇಡೀ ದೇಹ ರಿಪೇರಿ ಆಗೋದೇ ನಿದ್ದೆಯಲ್ಲಿ. ಸೊ ಸ್ಮರಣ ಶಕ್ತಿಯಲ್ಲೂ ಕೂಡ ಇದು ತುಂಬಾ ಕೆಲಸ ಮಾಡ್ತದೆ ನಮ್ಮ ನಿದ್ದೆ ಸರಿ ಇದ್ದಾಗ. ಇನ್ನು ಮೂರನೇದು ಕಳಪೆ ಆಹಾರ ಪದ್ಧತಿ. ಸ್ಲೀಪ್ ಟೋಸ್ ಮೆಮರಿ, ಸೊ ನೋ ಸ್ಲೀಪ್ ವೀಕ್ ಮೆಮರಿ. ಓಕೆ, ಸೊ ಮೂರನೇದು ಕಳಪೆ ಆಹಾರ ಇದ್ದಾಗ ಡಯಟ್ ಇಂಪ್ಯಾಕ್ಟ್ ತುಂಬಾ ಇಂಪ್ಯಾಕ್ಟ್ ಮಾಡುತ್ತದೆ. ಜಂಕ್ ಫುಡ್ ಸ್ಲೋಲಿ ಡ್ಯಾಮೇಜ್ ಮಾಡ್ತದೆ. ಜಂಕ್ ಫುಡ್ ಅಂದ್ರೆ ನಾವು ತಿಂತೀವಲ್ಲ ಹೊರಗಡೆ ಫುಡ್, ಪಿಜ್ಜಾ ಬರ್ಗರ್ ಇರ್ಬೋದು, ಅಥವಾ ಈ ಸಮೋಸ, ಡೀಪ್ ಫ್ರೈಡ್ ಐಟಮ್ ಇರ್ಬೋದು, ಎಲ್ಲ ಜಂಕ್ ಅಂದ್ರೆ ಕಸ. ಅದರಲ್ಲಿ ಯಾವ ಪೌಷ್ಟಿಕಾಂಶಗಳು ಇರಲ್ಲ. ಅವು ಯಾವುದು ನಮ್ಮ ಮೆದುಳಿನ ಶಕ್ತಿ ವೃದ್ಧ ಮಾಡೋಕೆ ಅವು ಯಾವುದೇ ಒಂದು ಹೆಲ್ಪ್ ಮಾಡಲ್ಲ. ಸಂಸ್ಕರಿಸಿದ ಸಕ್ಕರೆ, ಪ್ರೊಸೆಸ್ಡ್ ಶುಗರ್, ಸಂಸ್ಕರಿಸಿದ ಎಣ್ಣೆ ಕೂಡ ಅದಕ್ಕೆ ನಮ್ಮ ಮೆಮರಿ ಇದರಿಂದ ಏನಾಗ್ತದೆ, ಡಿಕ್ಲೈನ್ ಆಗ್ತಾ ಬರ್ತದೆ. ಯಾಕಂದ್ರೆ ನಾವು ಒಂದು ಹುಟ್ಟಿದಾಗಿಂದ ಒಂದು 30-40 ಇಯರ್ಸ್ ಅದನ್ನೇ ತಿನ್ಕೊಂಡು ಯಾವುದೇ ಒಂದೇ ದಿನ ಬರಲ್ಲ ಅಂತ ಹೇಳ್ತೀವಿ ನೋಡಿ. ಅಷ್ಟು ದಿನ ನಾವು ಅದೇ ಸಂಸ್ಕರಿಸಿದ ಎಣ್ಣೆಗಳು, ಜಂಕ್ ಫುಡ್ಗಳು ತಿಂತಾ ಬಂದ್ರೆ ಏನಾಗ್ತದೆ, ಈಗ 30-40 ಆದ್ಮೇಲೆ ಮೆಮರಿ ಪ್ರಾಬ್ಲಮ್ಸ್ಗಳು ಆಗ್ತಾ ಇದೆ. ಮೊದಲಿನವ್ರಿಗೆ ಯಾಕೆ ಆಗ್ತಾ ಇಲ್ಲ ಹೇಳಿ, ಅವರು ಆತರ ಫುಡ್ಗಳನ್ನ ಯಾವುದು ತಿಂತಾ ಇರಲಿಲ್ಲ. ಅವ್ರ ಫುಡ್ ಹ್ಯಾಬಿಟ್ಸ್ ಏನಿತ್ತು ಚೆನ್ನಾಗಿತ್ತು, ಮನೆಯಲ್ಲೇ ಮಾಡಿರೋ ಫುಡ್ಗಳು ಇರ್ತಾ ಇತ್ತು. ಈ ತರ ಜಂಕ್ ಸಂಸ್ಕರಿತ ಎಣ್ಣೆಗಳು ಇವ್ಯಾವು ಇರ್ತಾ ಇರಲ್ಲ. ಅವರು ಯಾವುದು ಕೋಲ್ಡ್ ಫ್ರೆಶ್ ಆಯಿಲ್ ಇವೆಲ್ಲ ಯೂಸ್ ಮಾಡ್ತಾ ಇದ್ರು. ಸೊ ಮೆದುಳು ನಿಧಾನ ಆಗ್ತದೆ. ಇದರಿಂದ ಏನಾಗ್ತದೆ, ಅವರ ಮೆದುಳು ನಿಧಾನ ಆಗಕ್ಕೆ ಶುರು ಆಗ್ತದೆ. ಸೊ ಮೆದುಳು ನಾಲ್ಕನೇದು ಡಿಜಿಟಲ್ ಓವರ್ಲೋಡ್ ಕೂಡ ತುಂಬಾ ಈಗಿನ ಜನರೇಷನ್ ಅಲ್ಲಿ ಡಿಜಿಟಲ್ ಓವರ್ಲೋಡ್ ತುಂಬಾ ಜಾಸ್ತಿ ಆಗಿದೆ. ಮೊಬೈಲ್ ನ ಬಳಕೆ, ಬೇರೆ ಯಾವುದರಲ್ಲೂ ಅಲ್ಲಿ ಇದು ಇರಲ್ಲ, ಅವರಲ್ಲಿ ಗಮನ ಇರಲ್ಲ. ಹೆಚ್ಚಾಗಿ ಮೊಬೈಲ್ ಮೇಲೆ ಗಮನ ಇರೋದು, ಹೊಸ ವಿಷಯಗಳನ್ನ ಕಲಿದೇ ಇರೋದು. ಅದರಲ್ಲಿ ಯಾವಾಗ ಫ್ರೀ ಸಿಗುತ್ತೆ ಅವಾಗ ಮೊಬೈಲ್ ಇಟ್ಕೊಂಡು ಕೂತ್ಕೋತಾರೆ. ಸೊ ಸಾಮಾಜಿಕ ಮಾಧ್ಯಮ ಮತ್ತೆ ನೋಟಿಫಿಕೇಶನ್ಗಳು, ಅವ್ರ ಲೈಫಲ್ಲಿ ಇದಾಯ್ತು, ಇವ್ರ ಲೈಫಲ್ಲಿ ಅದಾಯ್ತು, ಅವ್ರು ಇದನ್ನ ಪೋಸ್ಟ್ ಮಾಡಿದ್ರು, ಇವ್ರು ಅದನ್ನ ಪೋಸ್ಟ್ ಮಾಡಿದ್ರು, ಇದರಲ್ಲೇ ನಮ್ದು ಏನ್ ಟೈಮು ಸ್ಪೆಂಡ್ ಆಗ್ತಾ ಇರುತ್ತೆ. ಸೊ ನಾವು ಯಾವ ಹೊಸ ವಿಷಯಗಳಿಗೆ ಗಮನ ಕೊಡಲ್ಲ. ನಮ್ಮ ಮನೆಯಲ್ಲಿ ನಮ್ಮ ರಿಲೇಶನ್ಶಿಪ್ ಅವ್ರ ಜೊತೆ ಎಲ್ಲ ಸರಿಯಾಗಿ ಮಾತಾಡಲ್ಲ, ಏನಿಲ್ಲ ಈ ಸೋಷಿಯಲ್ ಮೀಡಿಯಾದಿಂದ. ಸೊ ಇದು ಕೂಡ ನಮ್ಮ ಮೆಮ್ರಿ ಇದಕ್ಕೆ ಪರಿಣಾಮ ಆಗ್ತದೆ. ಸೊ ಮೆದುಳು ಇದರಿಂದ ವಿಚಲಿತ ಆಗ್ತಾ ಹೋಗ್ತದೆ. ಇನ್ನು ಐದನೇದು ಮಾನಸಿಕ ಚಟುವಟಿಕೆಯ ಕೊರತೆ ಕೂಡ. ನೀವು ಮೆದುಳನ್ನ ಬಳಸಿದ್ರೆ ಏನಾಗುತ್ತೆ, ಮೆದುಳು ಸೋಂಬಾರಿ ಆಗ್ತದೆ. ಅದಕ್ಕೆ ಕೆಲಸ ಕೊಡ್ತಾ ಇರಬೇಕು, ಯಾವ್ದಾದ್ರು ಬುಕ್ಸ್ ಹೋಗ್ತಾ ಇರಬೇಕು, ಆಟ ಆಡ್ತಾ ಇರಬೇಕು, ಏನಾದ್ರೂ ಇಂಡೋರ್ ಗೇಮ್ ಇರ್ಬೋದು ಅಥವಾ ಔಟ್ಡೋರ್ ಗೇಮ್ ಇರ್ಬೋದು, ಏನಾದ್ರೂ ಇರ್ಬೋದು. ಆದ್ರೆ ಅದಕ್ಕೆ ಕೆಲಸ ಇದ್ದಾಗ್ಲೇ, ಅದಕ್ಕೆ ನೀವು ಕೆಲಸ ಕೊಟ್ಟು ಸುಮ್ಮನೆ ಅದನ್ನ ಲೇಜಿ ಮಾಡಿದ್ರೆ ಆ ಮೆದುಳು ಲೇಜಿನೇ ಆಗುತ್ತದೆ. ಸೊ ಮೆದುಳಿಗೆ ಕೆಲಸ ಕೊಡ್ಲೇಬೇಕು, ಇಲ್ಲಾಂದ್ರೆ ಮೆದುಳು ಸೋಮಾರಿಯಾಗಿ ಹೋಗ್ತದೆ ಫ್ರೆಂಡ್ಸ್. ಸೊ ಆರನೇದು ವಯಸ್ಸಾದಂತೆ ಮೆದುಳಿನ ಪ್ಲಾಸ್ಟಿಟಿ ಕಡಿಮೆ ಆಗುತ್ತಾ ಹೋಗ್ತದೆ ವಯಸ್ಸಾದಂತೆ. ಸೊ ನಾವು ವಯಸ್ಸಾದಂತೆ ಮೆದುಳಿನ ಸಂಪರ್ಕಗಳು ನಿಧಾನವಾಗ್ತಾ ಹೋಗ್ತದೆ. ಆದ್ರೆ ಅವುಗಳನ್ನ ಇನ್ನೂ ಸುಧಾರಿಸಬಹುದು ನೀವು. ಸೊ ಎಷ್ಟೊಂದು ಏಜ್ ಆದ್ರೂ ಅವ್ರಿಗೆ ಎಲ್ಲಾ ನೆನಪಿರ್ತದೆ, ಎಲ್ಲಾನು ಹೇಗೆ ಅವರು ನೆನ್ಪಿಟ್ಕೊಂಡಿರ್ತಾರೋ ಅಷ್ಟು ವರ್ಷದ ಅಂತಂದ್ರೆ ಅವರು ಆಕ್ಟಿವ್ನೆಸ್. ಅದಕ್ಕೆ ಕಾರಣ ಅವರು ತಮ್ಮ ಬ್ರೈನ್ ಅನ್ನ ಆಕ್ಟಿವ್ ಇಟ್ಟಿರೋದೇ ಅದಕ್ಕೆ ಕಾರಣ. ಇನ್ನು ಏಳನೇದು ಪೋಷಕಾಂಶಗಳ ಕೊರತೆ, ಬ್ರೈನ್ ಆಕ್ಟಿವಿಟಿ, ನ್ಯೂಟ್ರಿಷನ್ ಡೆಫಿಷಿಯನ್ಸಿ. ಅಂದ್ರೆ ವಿಶೇಷವಾಗಿ ಈ B12 ಕಡಿಮೆ ಆದಾಗ, ಇದು ಕಡಿಮೆ ಆಗೋದು ಆಫ್ಟರ್ 40 ಓನ್ಲಿ, 40 ನಂತರನೇ B12 ಕಡಿಮೆ ಆಗೋದು, ವಿಟಮಿನ್ ಡಿ ಕಡಿಮೆ ಆಗೋದು, ಒಮೆಗಾ 3 ಇರುತ್ತಲ್ಲ, ಇದು ತುಂಬಾ ಎಸೆನ್ಷಿಯಲ್ ನಮ್ಮ ಬಾಡಿಗೆ. ಸೊ ಇದು ಕಡಿಮೆ ಆದಾಗ ಕೂಡ ನಮ್ಮ ಮೆದುಳಿನ ಒಂದು ಆರೋಗ್ಯಕ್ಕೆ ತುಂಬಾ ಪರಿಣಾಮ ಬೀರುತ್ತದೆ. ಇನ್ನು ಭಾಗ 3ರಲ್ಲಿ ಬಲವಾದ ಸ್ಮರಣೆಗಾಗಿ ನಾವು ಏನ್ ತಿನ್ಬೇಕು ಹಾಗಾದ್ರೆ. ಸೊ ನಿಮ್ಮ ಮೆದುಳು ಒಂದು ಕಾರಿನಂತೆ ಫ್ರೆಂಡ್ಸ್, ಕಾರ್ ಓಡಿಸ್ತೀವಲ್ಲ ಅದರ ತರ. ಸೊ ಒಳ್ಳೆ ಇಂಧನ ಹಾಕಿದ್ರೆ ಅದು ಚೆನ್ನಾಗಿ ಓಡ್ತದೆ. ತಪ್ಪಾದ ಇಂಧನ ಇದ್ರೆ ಸೌಂಡ್ ಬರೋದು, ಎಂಜಿನ್ ಹಾನಿ ಆಗೋದೆಲ್ಲ ಆಗ್ತದೆ. ಅದೇ ತರ ನಮ್ಮ ಮೆದುಳು ಕೂಡ ಅದೇ
ತರ ಕೆಲಸ ಮಾಡ್ತದೆ. ಸೊ ಟಾಪ್ ಆಹಾರಗಳು ಯಾವ್ದು ಅಂತಂದ್ರೆ ಒಂದನೇದು ಬಾದಾಮ್ ಆಗಿರ್ಬೋದು, ಮತ್ತೆ ಅಕ್ರೋಟ್ ಆಗಿರ್ಬೋದು. ವಿಟಮಿನ್ ಇ ಇದರಲ್ಲಿ ತುಂಬಾ ಚೆನ್ನಾಗಿರೋದ್ರಿಂದ ನಮ್ಮ ಮೆದುಳಿನ ಶಕ್ತಿಗೆ ಇದು ತುಂಬಾ ಸ್ಮರಣ ಶಕ್ತಿ ಮತ್ತೆ ಗಮನವನ್ನು ಸುಧಾರಿಸಕ್ಕೆ ಇದು ತುಂಬಾ ಹೆಲ್ಪ್ ಮಾಡ್ತದೆ. ಸೊ ರಾತ್ರಿ ಇಡೀ 5ರಿಂದ 10 ಬಾದಾಮಿಗಳನ್ನ ನೀವು ನೆನೆಸಿ 2 ವಾಲ್ನಟ್ಗಳನ್ನ ಅದರಲ್ಲಿ ಮಿಕ್ಸ್ ಮಾಡಿ 2 ನೆನೆಸಿ ಬೆಳಿಗ್ಗೆ ಅದನ್ನ ನೀವು ತಿನ್ನಿ ಎದ್ದ ಮೇಲೆ, ತಿಂಡಿ ತಿನ್ನೋಕ್ಕಿಂತ ಮುಂಚೆ. ಸೊ ಮೆದುಳಿಗೆ ಇದು ಹೋಲ್ತದೆ, ಮೆದುಳಿಗೆ ಇದು ತುಂಬಾ ಒಳ್ಳೆಯ ಫುಡ್ ಕೂಡ. ಸೊ ಒಮೆಗಾ 3 ವಾಲ್ನಟ್ಸ್ ಕೂಡ ನಮ್ಮ ಮೆದುಳಿಗೆ ತುಂಬಾ ಒಳ್ಳೆಯದು. ಎರಡನೇದು, ಸೊ ಒಮೆಗಾ 3 ಅಧಿಕವಾಗಿರೋ ಫುಡ್ಗಳು ಅಂದ್ರೆ ಚಿಯಾ ಸೀಡ್ಸ್, ತುಪ್ಪ, ತೆಂಗಿನೆಣ್ಣೆ, ಫ್ಲಾಕ್ಸ್ ಸೀಡ್ಸ್ಗಳು, ಮತ್ತೆ ಬೀಜಗಳು ಎಲ್ಲ, ಇವು ಒಮೆಗಾ 3 ಇದರಲ್ಲಿ ಸಮೃದ್ಧವಾಗಿರ್ತವೆ. ಇವು ಕೂಡ ನಮ್ಮ ಮೆಮ್ರಿ ಪವರ್ಗೆ ತುಂಬಾ ಒಳ್ಳೆಯ ಆಹಾರ. ಸೊ ಇನ್ನು 4ನೇದು ಹಣ್ಣುಗಳು ಉತ್ಕೃಷ್ಟ ನಿರೋಧಕಗಳಲ್ಲಿ ಸಮೃದ್ಧವಾಗಿವೆ. ಇವು ಹಣ್ಣುಗಳು ಏನ್ ಮಾಡ್ತಾವ ಅಂತಂದ್ರೆ ನಮ್ಮ ಡ್ಯಾಮೇಜ್ ಆಗಿರೋ ಸೆಲ್ಗಳನ್ನ ರಿಪೇರಿ ಮಾಡ್ತವೆ ಮತ್ತೆ ಹೊಸ ಸೆಲ್ ಬೆಳೆಯಕ್ಕೆ ಆ ಜಾಗದಲ್ಲಿ ದಿನಾಲು ನಮ್ಗೆ ಹೊಸ ಸೆಲ್ಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಬಟ್ ಆ ಹೊಸ ಸೆಲ್ಗಳು, ಡೆಡ್ ಆಗಿರೋ ಸೆಲ್ಗಳನ್ನ ಕ್ಲೀನ್ ಮಾಡಕ್ಕೆ ಹಣ್ಣುಗಳು ತುಂಬಾ ನಮ್ಗೆ ಉಪಯೋಗ ಆಗ್ತವೆ ಫ್ರೆಂಡ್ಸ್. ಆ ಜಾಗದಲ್ಲಿ ಹೊಸ ಸೆಲ್ ಬೆಳಿಬೇಕು, ಇಲ್ಲ ಅಂತಂದ್ರೆ ನಮ್ಮ ದೇಹದಲ್ಲಿ ಗಂಟುಗಳಾಗ ಶುರು ಆಗ್ತವೆ. ಅದಕ್ಕೋಸ್ಕರ ಹಣ್ಣುಗಳು ತಿನ್ನೋದು ನಮ್ಗೆ ತುಂಬಾ ಅತ್ಯವಶ್ಯಕ. ಸೊ ಇದು ನಮ್ಮ ಮೆದುಳಿನ ಕಾರ್ಯವನ್ನು ಕೂಡ ತುಂಬಾ ಚೆನ್ನಾಗಿ ಹೆಚ್ಚು ಮಾಡ್ತದೆ. ಸೊ ಇದಾದ್ಮೇಲೆ ತಪ್ಸೋ ಆಹಾರಗಳು, ಸ್ಮರಣ ಶಕ್ತಿ ಕಿಲ್ಲರ್ಸ್ಗಳು ಯಾವ ಅಂತಂದ್ರೆ ಜಂಕ್ ಆಹಾರ, ಆಲ್ರೆಡಿ ಹೇಳಿದಾಗೆ ತಂಪು ಪಾನೀಯಗಳು ಅಂದ್ರೆ ಕೋಲ್ಡ್ ಡ್ರಿಂಕ್ಸ್ಗಳು, ಅತಿಯಾದ ಮದ್ಯ ವ್ಯಸನ ಮಾಡೋದು, ಇಂಥವೆಲ್ಲ. ಸತ್ಯ ಏನಂದ್ರೆ ನೀವು ನಿಮ್ಮ ದೇಹಕ್ಕೆ ಕಸವನ್ನ ತುಂಬಿಸ್ತಾ ಇದ್ದೀರಾ, ಮತ್ತೆ ನಿಮ್ಮ ಮೆದುಳಿನಿಂದ ಪ್ರತಿಭೆಯನ್ನ ಅಂದ್ರೆ ಕಸ ನಾವು ತಿನ್ನೋದು ಮತ್ತೆ ಮೆದುಳು ತುಂಬಾ ಚುರುಕಾಗಿರ್ಬೇಕು, ಪ್ರತಿಭೆಯನ್ನ ನಾವು ನಿರೀಕ್ಷಿಸ್ತಾ ಇದೀವಿ. ಏನಂದ್ರೆ ನೀವು ನಿಮ್ಮ ದೇಹಕ್ಕೆ ಕಸವನ್ನ ತುಂಬ್ತಾ ಇದ್ದೀರಾ ಮತ್ತೆ ನಿಮ್ಮ ಮೆದುಳಿನಿಂದ ಪ್ರತಿಭೆಯನ್ನ ನಿರೀಕ್ಷಿಸ್ತೀರಾ. ಅದು ಸಾಧ್ಯನಾ? ಅದು ಅಸಾಧ್ಯ. ಒಳ್ಳೆ ಫುಡ್ಗಳನ್ನ ಕೊಟ್ಟು ಆಮೇಲೆ ನೀವು ಪ್ರತಿಭೆಯನ್ನ ನಿಮ್ಮ ಮಕ್ಕಳಿಂದ ಪ್ರತಿಭೆಯನ್ನ ನಿರೀಕ್ಷಿಸಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಸೊ ಮಕ್ಕಳಿಗೆಲ್ಲ ನಾವು ಜಂಕ್ ಕೊಟ್ಟು ಅವರಿಂದ ಒಳ್ಳೆ ಪ್ರತಿಭೆಯನ್ನ ನಿರೀಕ್ಷಿಸೋದು ಅದು ತಪ್ಪು. ಸೊ ಅದು ಅಸಾಧ್ಯ ಕೂಡ. ಸೊ ಭಾಗ 4ರಲ್ಲಿ ಸ್ಮರಣ ಶಕ್ತಿಗೆ ಸೂಪರ್ ಫುಡ್ಗಳು, ಇನ್ನು ನೈಸರ್ಗಿಕ ಔಷಧ ಅಂದ್ರೆ ಮೆಡಿಸಿನ್ ರಿಲೇಟೆಡ್ ಅಂತಂದ್ರೆ ಆಯುರ್ವೇದಿಕ್ ಪ್ರಕಾರ ಒಂದು ಬ್ರಾಹ್ಮಿ ಏಕಾಗ್ರತೆಯನ್ನು ಹೆಚ್ಚಿಸ್ತದೆ, ನಿಮ್ಮಲ್ಲಿ ಆತಂಕವನ್ನ ಕಡಿಮೆ ಮಾಡ್ತದೆ. ಇದನ್ನ ಎಲ್ಲರೂ ತೆಗೆದುಕೊಳ್ಬಹುದು, ಆಫ್ಟರ್ 40 ಇದ್ದವರು ತೆಗೆದುಕೊಳ್ಬಹುದು. ಬ್ರಾಹ್ಮಿ ಎಣ್ಣೆಯನ್ನ ತಲೆಗೆ ಹಚ್ಚಬಹುದು ನೀವು, ಅದರಿಂದ ಕೂಡ ನಿಮ್ಮ ಮೆಮರಿ ಪವರ್ಗೆ ಅದು ಕೂಡ ಹೆಲ್ಪ್ ಆಗ್ತದೆ. ಆಮೇಲೆ ಬ್ರಾಹ್ಮಿ ಟ್ಯಾಬ್ಲೆಟ್ಸ್ಗಳು ಸಿಗ್ತವೆ, ಅದು ಕೂಡ ನೀವು ಯೂಸ್ ಮಾಡ್ಬೋದು. ಇದು ನಿಮ್ಮ ಏಕಾಗ್ರತೆಯನ್ನು ಸುಧಾರಿಸ್ತದೆ, ಆತಂಕವನ್ನ ಕಡಿಮೆ ಮಾಡ್ತದೆ. ಈಗ ಆಫೀಸಲ್ಲಿ ಕೆಲಸ ಮಾಡೋರು ಇರ್ತಾರೆ ನೋಡಿ, ಅವರೆಲ್ಲ ಇದನ್ನೆಲ್ಲ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಆಫ್ಟರ್ 40 ಏನಾಗ್ತದೆ, ನಮ್ಗೆ ಸ್ವಲ್ಪ ಕೆಲಸದಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತದೆ. ಯಾಕಂದ್ರೆ ಸ್ವಲ್ಪ ಏಜ್ ಆ ಥರದ್ದು, ನಮ್ಗೆ ಮನೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಮತ್ತೆ ಕೆಲಸದ ಒತ್ತಡ ಹೆಚ್ಚಾಗೋದ್ರಿಂದ ಏನಾಗ್ತದೆ, ಆ ಒತ್ತಡದಿಂದ ಇನ್ನೇನೋ ಪ್ರಾಬ್ಲಮ್ ಆಗ್ತದೆ, ತಲೆ ಕೂದಲು ಉದುರ್ತಾ ಇರ್ತದೆ. ಆಮೇಲೆ ನಮ್ದು B12 ವಿಟಮಿನ್ ಡಿ ಇವೆಲ್ಲ ಕಡಿಮೆ ಆಗ್ತಾ ಬರ್ತದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇವುಗಳನ್ನೆಲ್ಲ ನಾವು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಸೇರಿಸ್ಕೊಳ್ಳೋದು ತುಂಬಾ ಅತ್ಯವಶ್ಯಕ. ಸೊ ಬ್ರಾಹ್ಮಿ ಏಕಾಗ್ರತೆಯನ್ನು ಸುಧಾರಿಸ್ತದೆ, ಆತಂಕವನ್ನು ಕಡಿಮೆ ಮಾಡ್ತದೆ. ಇನ್ನು 2ನೇದು ಅಶ್ವಗಂಧ. ಅಶ್ವಗಂಧ ಏನ್ ಮಾಡ್ತದೆ ಅಂತಂದ್ರೆ ಇದು ಕೂಡ ನಮ್ಮ ಒತ್ತಡವನ್ನು ಕಡಿಮೆ ಮಾಡ್ತದೆ. ಬ್ರಾಹ್ಮಿ ಏಕಾಗ್ರತೆಯನ್ನು ಸುಧಾರಿಸ್ತದೆ, ಆತಂಕವನ್ನು ಕಡಿಮೆ ಮಾಡ್ತದೆ. ಅಶ್ವಗಂಧ ಒತ್ತಡವನ್ನ ಕಡಿಮೆ ಮಾಡ್ತದೆ, ಮೆದುಳಿನ ಕಾರ್ಯವನ್ನ ಹೆಚ್ಚಿಸ್ತದೆ. ಇನ್ನು ಅರಿಶಿನ, ಒಳ್ಳೆ ಅರಿಶಿನ, ಅರಿಶಿನ ಹೆಲ್ದಿಯಾಗಿರ್ಬೇಕು. ಇದು ನಿಮ್ಮ ಇನ್ಫ್ಲಮೇಷನ್ ಕಡಿಮೆ ಮಾಡ್ತದೆ, ನಿಮ್ಮ ಬಾಡಿನಲ್ಲಿರೋ ಮೆದುಳಿನ ಆರೋಗ್ಯವನ್ನು ಕೂಡ ಇದು ಹೆಚ್ಚಿಸ್ತದೆ ಫ್ರೆಂಡ್ಸ್. ಇನ್ನು ಜೇನುತುಪ್ಪ ಮತ್ತೆ ಸೀಡ್ಸ್ಗಳು, ಇವುಗಳ ಕಾಂಬಿನೇಷನ್ ಕೂಡ ನಮ್ಮ ಇದಕ್ಕೆ ತುಂಬಾ ಅವಶ್ಯಕ. ತ್ವರಿತ ಮೆದುಳಿನ ಶಕ್ತಿಗೆ ನೀವು ಇನ್ಸ್ಟಂಟ್ ಬೇಕಾದ್ರು ಅಂತಂದ್ರೆ ಬೆಳಿಗ್ಗೆ ಬೆಳ್ಳುಳ್ಳಿ ತಿನ್ನೋದು, ಇದು ನಮ್ಮ ರಕ್ತ ಪರಿಚಲನೆಯನ್ನ ಸುಧಾರಿಸ್ತದೆ. ಸೊ ಇದನ್ನ ನಾವು ಬ್ಲಡ್ ಥಿನ್ನಿಂಗ್ ಅಂತ ಏನ್ ಕರಿತೀವಲ್ಲ ಬೆಳ್ಳುಳ್ಳಿನ, ಇದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಮಾಡೋದ್ರಿಂದ ನಮ್ಮ ಮೆಮ್ರಿಗೂ ಕೂಡ ಅಷ್ಟೇ ಇದು ಹೆಲ್ಪ್ ಆಗ್ತದೆ. ಸೊ ಭಾಗ 5ರಲ್ಲಿ ಈ ಗ್ರೀನ್ಸ್ ಹೆಲ್ದಿ ಫ್ಯಾಟ್ಸ್ ಇವೆಲ್ಲ ತೆಗೆದುಕೊಳ್ಬೇಕು. ಗ್ರೀನ್ ವೆಜಿಟೇಬಲ್ಸ್ ಕೂಡ ಬ್ರೈನ್ ಫುಡ್ಗೆ ಅಂದ್ರೆ ಸೊಪ್ಪುಗಳು, ಗ್ರೀನ್ ಇರೋ ಸೊಪ್ಪುಗಳನ್ನು ಎಲ್ಲ. ಸೊ 5ನೇದು ಸ್ಮರಣ ಶಕ್ತಿಯನ್ನು ಸುಧಾರಿಸಕ್ಕೆ ಏನೇನು ವ್ಯಾಯಾಮಗಳು ಯಾವುದು ಅಂತಂದ್ರೆ, ನೀವು ವ್ಯಾಯಾಮಗಳಂತಂದ್ರೆ ಇವು ಯೋಗ ಎಕ್ಸರ್ಸೈಸ್ ಅಷ್ಟೇ ಅಲ್ಲ,
ಒಗಟುಗಳು ಬಿಡಿಸೋದು, ಸುಡೋಕುಗಳು ಬಿಡಿಸೋದು, ಪೇಪರಲ್ಲಿ ಬರ್ತಾವಲ್ಲ ಆ ಸುಡೋಕುಗಳು ಬಿಡಿಸೋದು. ಒಟ್ಟಲ್ಲಿ ಮೆಮ್ರಿಗೆ ಒಂದ್ ಸ್ವಲ್ಪ ಕೆಲಸ ಮಾಡ್ಬೇಕು. ಈಗೇನ್ ನಮ್ದು ಕಾಲೇಜ್ ಮುಗೀತು, ಸ್ಕೂಲ್ ಮುಗೀತು, ಎಲ್ಲ ಓದೋದೆಲ್ಲ ಮುಗೀತು ಅಂತಂತ ಈಗ ಆಕ್ಟಿವ್ ಆಗಿರ್ತಾರೆ. ಯಾಕೆ ಹೇಳಿ, ಸ್ಕೂಲ್ ಮಕ್ಕಳು, ಈಗ ಸ್ವಲ್ಪ ಓದ್ತಾ ಇರೋ ಮಕ್ಕಳು ಇಂಥ ಸುಡೋಕ್ ಬಿಡಿಸೋದು ಇವೆಲ್ಲ ಯಾಕೆ ಮಾಡ್ತಾ ಇರ್ತಾರೆ ಅಂತಂದ್ರೆ ಅವರು ಆಕ್ಟಿವ್ ಆಗಿರ್ತಾರೆ. ಮತ್ತೆ ನಮ್ಗೆ ಒಂದು 30-40 ಎಲ್ಲ ಆದ್ಮೇಲೆ ಯಾಕೆ ಮೆಮರಿ ಡಿಕ್ಲೈನ್ ಆಗ್ತದೆ ಅಂತಂದ್ರೆ ನಾವು ಆಟ ಆಡೋದನ್ನ ಬಿಡೋದು, ಒಗಟುಗಳನ್ನ ಬಿಡಿಸೋದು, ಸುಡೋಕುಗಳನ್ನ ಇಂಥವೆಲ್ಲ ಮಾಡದೇ ಇರೋದಕ್ಕೆ ಅದು ನಮ್ಮ ಮೆಮರಿ ಡಿಕ್ಲೈನ್ ಆಗ್ತಾ ಬರ್ತದೆ. ಆದ್ರೆ ನಾವು ವಯಸ್ಸಾದ್ರೂ ಕೂಡ ಇಂಥ ಆಕ್ಟಿವಿಟೀಸ್ ಅಲ್ಲಿ ತೊಡಗಿರೋದ್ರಿಂದ, ಒಗಟು ಬಿಡಿಸೋದು, ಸುಡೋಕುಗಳು ಹೇಳೋದು, ಮತ್ತೆ ಬೇರೆ ಬೇರೆ ಮೆಮರಿ ಇಂಪ್ರೂವ್ ಮಾಡೋ ರಿಲೇಟೆಡ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿದ್ರೆ ನಾವು ಮತ್ತೆ ನಮ್ಮ ಮೆಮರಿ ಪವರ್ನ ಮೊದಲಿನಷ್ಟೇ ಚುರುಕಾಗಿ. ಅದಕ್ಕೆ ಹೇಳೋದು ಮೈಂಡ್ ಯಾವಾಗಲೂ ಹೆಂಗಾಗಿರ್ಬೇಕು, ನಮ್ಮ ದೇಹ ಹೆಂಗಾಗಿಲ್ದೇ ಇದ್ರೂ ಪರವಾಗಿಲ್ಲ, ಮನಸ್ಸಿನಿಂದ ನಾವು ಯಾವಾಗ್ಲೂ ಹೆಂಗಾಗಿರ್ಬೇಕು ಫ್ರೆಂಡ್ಸ್. ಸೊ ಕ್ರಾಸ್ ವರ್ಡ್ಗಳು ಇರ್ತಾವಲ್ಲ ಅವನ್ನ ಸಾಲ್ವ್ ಮಾಡೋದು ಇವೆಲ್ಲ. ಸೊ ಇವು ನಿಮ್ಮ ಮೆದುಳನ್ನ ಯಾವಾಗಲೂ ಸಕ್ರಿಯವಾಗಿರ್ತದೆ. ಇಲ್ಲಾಂದ್ರೆ ಡೆಡ್ ಮೆಮ್ರಿನೂ ಡೆಡ್ ತರ, ನಾವು ಡೆಡ್ ತರ ಇರೋದು, ಅದು ಇಟ್ಸ್ ನಾಟ್ ಲುಕಿಂಗ್ ಗುಡ್. ಓಕೆ. ಇನ್ನು ಎರಡನೇದ, ಹೊಸದನ್ನೇ ಏನಾದ್ರೂ ಕಲಿತಾ ಇರ್ಬೇಕು ಫ್ರೆಂಡ್ಸ್. ಅದರಲ್ಲೇ ಒಂದು ಹಳೆ ನಾವೇನದ್ ಸೆಟ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲೇ ಇರಬಾರ್ದು. ಹೊಸದನ್ನ ಏನಾದ್ರು ಹೊಸ ಭಾಷೆನ ಕಲಿಬೋದು ನಾವು. ಯಾವ್ದಾದ್ರು ನಮ್ಗೆ ಭಾಷೆ ಬರಲ್ಲ ಅಂತಂದ್ರೆ ಈಗಂತೂ ಸೋಷಿಯಲ್ ಮೀಡಿಯಾದಿಂದ ಮೊಬೈಲಲ್ಲಿ ನಾವು ಯಾವ ಭಾಷೆಯನ್ನು ಕಲಿಬೋದು. ಸೊ ಹೊಸ ಹೊಸ ಭಾಷೆಗಳನ್ನ ಕಲಿಯಕ್ ಟ್ರೈ ಮಾಡ್ಬೋದು, ಹೊಸ ಕೌಶಲ್ಯಗಳನ್ನ ಕಲಿಯಕ್ ಟ್ರೈ ಮಾಡ್ಬೇಕು ಅಲ್ವಾ. ಸೊ ಇದರಿಂದ ಕೂಡ ನಮ್ಮ ಸ್ಮರಣ ಶಕ್ತಿ ಹೆಚ್ಚಾಗ್ತಾ ಇರ್ತದೆ. ಸ್ಮರಣ ಶಕ್ತಿ ಆಟಗಳು, ಹೆಸರುಗಳನ್ನ ನೆನಪಿಸ್ಕೊಳ್ಳೋದು, ಎಷ್ಟು ಹೆಸರುಗಳು ಇರ್ತಾವೆ, ಬೇರೆ ಹಳೆಯವರು ನಮ್ಮ ಅನ್ಸೆಸ್ಟರ್ಗಳ ಹೆಸರುಗಳನ್ನ ನೆನಪಿಸ್ಕೊಳ್ಳೋದು, ಅವ್ರನ್ನ ನೆನ್ಪು ಮಾಡ್ಕೊಳ್ಳೋದು, ಇದರಿಂದ ಕೂಡ ನಾವು ಮೆಮರಿ ಎಷ್ಟು ಮರ್ತಿದ್ವಿ ಅದು ಕೂಡ ನಮ್ಗೆ ಅರ್ಥ ಆಗ್ತದೆ. ಸೊ ದೈಹಿಕ ವ್ಯಾಯಾಮದಲ್ಲಿ ವಾಕಿಂಗ್ ಮಾಡಬೇಕು, ರಕ್ತವನ್ನು ಸುಧಾರಿಸ್ತದೆ. ರಕ್ತ ಸುಧಾರಿಸೋದ್ರಿಂದ ಮೆದುಳಿಗೆ ಕೂಡ ಚೆನ್ನಾಗಿ ರಕ್ತ ಹರಿಯೋದ್ರಿಂದ ಮೆದುಳು ಚುರುಕಾಗಿರ್ತದೆ ಫ್ರೆಂಡ್ಸ್. ಮೆದುಳಿಗೆ ಹರಿವು ಚೆನ್ನಾಗಾಗಬೇಕು. ಎರಡನೇದು ಯೋಗ ಫ್ರೆಂಡ್ಸ್, ಪ್ರಾಣಾಯಾಮ, ಅನುಲೋಮ ವಿಲೋಮ. ನೀವು ಯೋಗ ಮಾಡ್ತಾ ಇದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಯೋಗಾಸ್ ಕೂಡ ನೀವು ಅದರಿಂದ ಕೂಡ ನಿಮಗೆ ಮೆಮರಿ ಪವರ್ಗೆ ಇದಾಗ್ತದೆ. ಸೊ ನೀವು ಸುಮ್ಮನೆ ಯೋಗ ಅಂತೂ ಡೈಲಿ ಮಾಡ್ತಾನೆ ಇದ್ದೀರಾ, ಮೆಮರಿ ಆಕ್ಟಿವಿಟಿ ಯಾವ ಮಾಡ್ತಾ ಇಲ್ಲ ಅಂತಂದ್ರೂ ಕೂಡ ನಿಮ್ಮ ಮೆಮರಿ ಪವರ್ ಇಶ್ಯೂ ಕಡಿಮೆ ಆಗ್ಬೋದು. ನೀವು ಯೋಗ ಮಾಡ್ತಾ ಇದ್ರು ಕೂಡ ಮನಸ್ಸಿಂದ ಮೈಂಡ್ಫುಲ್ ಆಗಿ ಮಾಡ್ತಾ ಇರಬೇಕು. ಸುಮ್ಮನೆ ಯೋಗ ಕ್ಲಾಸಿಗೆ ಹಚ್ಚಿದ್ದೀನಿ ಅಂತಂದ್ರೆ ಸುಮ್ಮನೆ ಹೋಗಿ ಬರೋದಲ್ಲ. ನೀವು ಮೈಂಡ್ಫುಲ್ ಆಗಿ ಮಾಡ್ತಾ ಇದ್ರೆ, ಗಮನ ಅಲ್ಲಿದ್ರೆ ಕೂಡ ಅದು ಒಂದು ನಿಮ್ಮ ಮೆಮರಿ ಎಕ್ಸಸೈಸ್ ಅಂತಾನೆ ತಿಳ್ಕೊಳ್ಳಿ. ಸೊ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಆಮ್ಲಜನಕ ಏನಾಗ್ತದೆ, ಮೆದುಳಿನ ಶಕ್ತಿಗೆ ಇದು ಹೆಲ್ಪ್ ಆಗ್ತದೆ. ಆಮ್ಲಜನಕ ಹರಿಯುತ್ತಲ್ಲ, ಅದರಿಂದ ಮೆದುಳಿನ ಶಕ್ತಿಗೆ ಇದು ಹೆಲ್ಪ್ ಆಗ್ತದೆ. ಸೊ ಮೂರನೇದು ಇಂಪಾರ್ಟೆಂಟು ಧ್ಯಾನ. ಸೊ ಧ್ಯಾನ ಕೂಡ ಗಮನವನ್ನು ಸುಧಾರಿಸುತ್ತೆ, ಒತ್ತಡವನ್ನು ಕಡಿಮೆ ಮಾಡ್ತದೆ. ಧ್ಯಾನ ಅದಕ್ಕೆ ಇವೆಲ್ಲ ಆಕ್ಟಿವಿಟೀಸ್ ನಾವು ಹೇಳಿದ್ದೀನಿ. ಬೆಳಿಗ್ಗೆ ನೀವು ಒಂದು 10 ನಿಮಿಷ ಧ್ಯಾನ ಮಾಡಿ, ಯೋಗ ಮಾಡಿ. ಇದನ್ನೆಲ್ಲ ಅದಕ್ಕೆ ಹೇಳೋದು ಅಂತಂದ್ರೆ ನಿಮ್ಮ ಗಮನ ಯಾವಾಗಲೂ ಸ್ಮರಣ ಶಕ್ತಿ ಯಾವಾಗಲೂ ಚುರುಕಾಗಿರ್ಬೇಕು ಅಂತ. ಗಮನವನ್ನು ಸುಧಾರಿಸದೆ, ಒತ್ತಡವನ್ನು ಕಡಿಮೆ ಮಾಡ್ತದೆ. ಒತ್ತಡ ಕಡಿಮೆ ಮಾಡೋದ್ರಿಂದ ಕಾರ್ಟಿಸೋಲ್ ಕಡಿಮೆ ಆಗ್ತದೆ, ನಿಮ್ಮ ಮೆಮರಿ ಪವರ್ ಚೆನ್ನಾಗಿರ್ತದೆ ಧ್ಯಾನ ಮಾಡೋದ್ರಿಂದ. ಸೊ ತಮಾಷೆ ವಿಷಯ ಅಂದ್ರೆ ಮೆದುಳಿನ ಸ್ನಾಯುಗಳು ನೀವು ಅದನ್ನ ಬಳಸಿದ್ರೆ ಏನಾಗುತ್ತೆ ಹೇಳಿ, ಅದು ಒಂದು ಇದ್ರ ತರ, ನಾವು ಅದನ್ನ ಒಂದು ಒಳ್ಳೆ ಭಾಷೆ ಇದೆ ಅದು ಹೇಳಕ್ಕಾಗಲ್ಲ, ಒಂದು ಆಲೂಗಡ್ಡೆ ತರ, ಸುಮ್ನೆ ಅದು ಏನು ಕೆಲಸನೇ ಮಾಡಲ್ಲ ಆ ತರ ಇರುತ್ತೆ ನೋಡಿ, ಹಂಗೆ ಆ ತರ ಆಗುತ್ತೆ. ಮೆದುಳಿನ ಸ್ನಾಯುಗಳು ಯಾವಾಗಲೂ ಚುರುಕಾಗಿರ್ಬೇಕು, ಕೆಲಸ ಮಾಡ್ತಾ ಇರ್ಬೇಕು. ಓಕೆ. ಸೊ ನಿಮ್ಮ ಸ್ಮರಣೆಯನ್ನ ನಾಶ ಮಾಡುವ ಅಭ್ಯಾಸಗಳಿದಾವಲ್ಲ ಅವನು ಕೂಡ ನೀವು ಬ್ಯಾಡ್ ಹ್ಯಾಬಿಟ್ಸ್ ಇದಾವಲ್ಲ ಅವನ್ನ ನೀವು ಏನ್ ಮಾಡ್ಬೇಕಂದ್ರೆ ಅವಾಯ್ಡ್ ಮಾಡ್ಬೇಕು. ಮಲ್ಟಿ ಟಾಸ್ಕಿಂಗ್ ವರ್ಕ್ಗಳು ಕೆಲವೊಬ್ರು ಮಾಡ್ತಾ ಇರ್ತಾರೆ, ಅದನ್ನ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಯಾವುದೋ ಅದರಲ್ಲಿ ಸರಿ ಹೋಗಲ್ಲ. ಸೊ ಒಂದ್ ಟೈಮ್ಗೆ ಒಂದೇ ಕೆಲಸ ಮಾಡಿ, ಸಾಧ್ಯದಷ್ಟು ನಿಮ್ಗೆ ಈ ತರ ಇಶ್ಯೂ ಏನಾದ್ರು ಇದ್ದಾಗ ಎಸ್ಪೆಷಲಿ. ಸೊ ಗಮನವನ್ನ ಕಡಿಮೆ ಮಾಡ್ತದೆ ಇದು ಅಂದ್ರೆ ನೀವು ಮಲ್ಟಿ ಟಾಸ್ಕಿಂಗ್ ವರ್ಕ್ ಮಾಡ್ತಾ ಇದ್ದೀವಿ. ಸ್ಮರಣೆಯನ್ನ ದುರ್ಬಲಗೊಳಿಸ್ತದೆ. ಅತಿಯಾಗಿ ಯೋಚಿಸೋದು, ಓವರ್ ಥಿಂಕಿಂಗ್ ಪ್ರಾಬ್ಲಮ್ ಇದ್ದವ್ರಿಗೂ ಕೂಡ ಮೆಮರಿ ಇಶ್ಯೂ ಆಗ್ತದೆ. ಅತಿಯಾಗಿ ಯೋಚಿಸೋದು ಇದು ಏನ್ ಮಾಡ್ತದೆ, ಮೆದುಳಿನ ಶಕ್ತಿಯನ್ನ ಇದು ಬರಿದಾಗಿಸ್ತದೆ, ಡ್ರೈನ್ ಮಾಡ್ತದೆ ಅಂತ. ಇನ್ನು ಮೂರನೇದು ನಿದ್ರೆ ಕೊರತೆ. ನಿದ್ರೆ ನಿಮ್ದು ಚೆನ್ನಾಗಿಲ್ಲದೆ ಇದ್ರೆ ಏನಾಗ್ತದೆ, ಮೆದುಳು ಸ್ಮರಣೆಯನ್ನ ಸಂಗ್ರಹಿಸಕ್ಕೆ ಸಾಧ್ಯ ಆಗಲ್ಲ. ಅಂದ್ರೆ ನೀವು ನಿನ್ನೆ ಮಾಡಿದ್ದು ಮೊನ್ನೆ ಮಾಡಿದ್ದು ಏನೋ ನೆನ್ಪಿಟ್ಕೊಳಕ್ ಆಗಲ್ಲ. ಚೆನ್ನಾಗಿ ನಿದ್ದೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ಮೊಬೈಲ್ ವ್ಯಸನ ಕೂಡ, ಮೊಬೈಲ್ ಅಡಿಕ್ಷನ್, ನೆಗೆಟಿವ್ ಥಿಂಕಿಂಗ್ ಇವೆಲ್ಲ ಏನಾಗ್ತವೆ, ಗಮನದ ಅವಧಿಯನ್ನ ಕಡಿಮೆ ಮಾಡ್ತದೆ. ಅಂದ್ರೆ ನಿಮ್ಮ ಫೋಕಸ್ ನ ಕಡಿಮೆ ಮಾಡ್ತದೆ. ನಕಾರಾತ್ಮಕ ಚಿಂತನೆಯಿಂದ ಏನಾಗ್ತದೆ, ಮೆದುಳಿನ
ಕಾರ್ಯಕ್ಷಮತೆ ಅದಕ್ಕೆ ಏನಾಗ್ತದೆ, ನಿರ್ಬಂಧಿಸ್ತದೆ. ಮೆದುಳಿನ ಕ್ಷಮತೆಯನ್ನ ನಿರ್ಬಂಧಿಸಕ್ಕೆ ಶುರು ಆಗ್ತದೆ. ಇನ್ನು ಜಡ ಜೀವನ ಶೈಲಿ ಅಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್, ಸಾರಿ, ನಕಾರಾತ್ಮಕ ಚಿಂತನೆ ಮೆದುಳಿನ ಕಾರ್ಯಕ್ಷಮತೆಯನ್ನು ನಿರ್ಬಂಧಿಸ್ತದೆ. ಜಡ ಜೀವನ ಶೈಲಿ ಅಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್, ಕೂತ್ಕೊಂಡೇ ಇರೋದು, ಯಾವುದೇ ಆಕ್ಷನ್ ಮಾಡೋದಿಲ್ಲ, ಸುಮ್ನೆ ತಿನ್ನೋದು, ಏನು ಕೆಲಸ ಇಲ್ಲ ಅನ್ಕೊಳ್ಳಿ ನಿಮ್ಗೆ, ಸುಮ್ನೆ ತಿನ್ನೋದು, ಸ್ವಲ್ಪ ಹಾಗೆ ಟಿವಿ ನೋಡೋದು, ಮಲ್ಕೋದು, ಇಷ್ಟೇ ಮಾಡಿದ್ರೆ ಏನಾಗ್ತದೆ, ನಿಮ್ಮ ಮೆದುಳಿನ ಪ್ರಾಬ್ಲಮ್ ಶುರು ಮಾಡ್ತದೆ. ಅದಕ್ಕೆ ಆಕ್ಟಿವ್ ಆಗಿರಿ, ಏನಾದ್ರೂ ಮಾಡ್ತಾ ಇದ್ರಿ, ಅವಾಗ ನಿಮ್ಮ ಮೆದುಳಿಗೆ ಕಡಿಮೆ ರಕ್ತದ ಸಂಚಾರ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ನೀವು ಯಾವ್ದಾದ್ರು ಆಕ್ಟಿವಿಟೀಸ್ ಮಾಡ್ತಾ ಇರ್ಬೇಕು. ಸೊ ಊಟವನ್ನ ಬಿಡುವುದು ಕೂಡ ಮೆದುಳಿಗೆ ಗ್ಲೂಕೋಸ್ನ ಕೊರತೆ ಆಗ್ತದೆ. ಊಟ ಬಿಡೋದು, ಸ್ಕಿಪ್ ಮಾಡೋದು ಎಲ್ಲ ಮಾಡಿದ್ರೆ ಏನಾಗ್ತದೆ, ಮೆದುಳಿಗೆ ಗ್ಲೂಕೋಸ್ ಕೊರತೆ ಆದಾಗ ಕೂಡ ಮೆದುಳಿಗೆ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ಇನ್ನು ಭಾಗ 7ರಲ್ಲಿ ನಿಮ್ಮ ದಿನಚರಿ, ನೀವು ಒಂದು ಸ್ಟ್ರಾಂಗ್ ಮೆಮರಿ ಪವರ್ನ ಇಟ್ಕೋಬೇಕು ಅಂತಂದ್ರೆ ನಿಮ್ ದಿನಚರಿ ಹೇಗಿರ್ಬೇಕು ಅಂತಂದ್ರೆ, ಬೆಳಿಗ್ಗೆ ಒಂದು ವಾರ್ಮ್ ವಾಟರ್ನ ತಗೊಳ್ಳಿ, ಈ ಬಾದಾಮ್ ವಾಲ್ನಟ್ ಸೀಡ್ಸ್ಗಳನ್ನ ನೆನೆ ಹಾಕಿತೀನಿ, ಆಳವಾದ ಉಸಿರಾಟ ವ್ಯಾಯಾಮ ಮಾಡಿ, ಹಗಲಲ್ಲಿ ಆರೋಗ್ಯಕರ ಊಟವನ್ನು ಮಾಡಿ, ಬ್ಯಾಲೆನ್ಸ್ಡ್ ಮೀಲ್ ತಗೊಳ್ಳಿ, ಆಮೇಲೆ ಫೋಕಸ್ ಆಗಿ ಕೆಲಸ ಮಾಡಿ, ರಾತ್ರಿಯಲ್ಲಿ ಲೈಟ್ ಭೋಜನ ಇರಲಿ, ಅಂದ್ರೆ ಸೂಪ್ಗಳು, ಸಲಾಡ್ಗಳು, ಇಲ್ಲಾಂದ್ರೆ ದಾಲ್ ಕಿಚಡಿ ಇಂಥವನ್ನ ತೆಗೆದುಕೊಳ್ಳಿ. ಈ ರೊಟ್ಟಿ, ದಪ್ಪ ಚಪಾತಿ ಇಂಥವೆಲ್ಲ ತುಂಬಾ ಇದು ಭಾರಿ ಭೋಜನ ಅಂತ ಏನ್ ಹೇಳ್ತೀವಲ್ಲ, ಹೆವಿ ಫುಡ್ಗಳನ್ನ ತೆಗೆದುಕೊಳ್ಬೇಡಿ. ಸೊ ಮೊಬೈಲ್ ಅನ್ನ ಕೂಡ ಕಡಿಮೆ ಮಾಡಿ ರಾತ್ರಿ, ಯಾಕಂದ್ರೆ ನಿಮ್ಗೆ ಚೆನ್ನಾಗಿ ನಿದ್ರೆ ಬರ್ಬೇಕಂತಂದ್ರೆ ಸ್ವಲ್ಪ 1 ಗಂಟೆ ಮುಂಚೆ ಮೊಬೈಲ್ನ ಕೂಡ ಕಡಿಮೆ ಮಾಡಿ. ಸೊ ಯಾವ್ದನ್ನಾದ್ರೂ ನೆನ್ಪಿಟ್ಕೊಳ್ಳಲು ಶಕ್ತಿಯುತ ತಂತ್ರಗಳು, ಅಂದ್ರೆ ನೀವು ಯಾವ್ದಾದ್ರು ಇಟ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ಈ ವಿಜುವಲೈಸೇಷನ್ ಮಾಡ್ಬೇಕು, ದೃಶ್ಯೀಕರಣ. ವಿಜುವಲೈಸೇಷನ್ ಅಲ್ಲಿ ನೀವ್ ಏನ್ ಮಾಡ್ತೀರಾ ಹೇಳಿ, ನೀವು ಆ ವ್ಯಕ್ತಿಯನ್ನ ಮುಂದೆ ನಿಮ್ಮ ಮುಂದೆ ಅವ್ರ ಫೋಟೋನ ತರಿಸ್ತೀರಲ್ಲ, ಟ್ರೈ ಮಾಡ್ತೀರಾ ನೋಡಿ, ಅದು ಕೂಡ ಒಂದು ಮೆಮರಿ ಎಕ್ಸರ್ಸೈಸ್ ಅನ್ಕೊಳ್ಳಿ. ಡೈಲಿ ವಿಜುವಲೈಸೇಷನ್ ಮಾಡಿ, ಮಾಹಿತಿಯನ್ನ ಚಿತ್ರಗಳಾಗಿ ಪರಿವರ್ತಿಸಿ, ಅಂದ್ರೆ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಒಂದು ಪಿಕ್ಚರ್ ಆಗಿ ಅದನ್ನ ಪರಿವರ್ತಿಸಿ. ನಿಮ್ಗೆ ಈ ತರ ಮಾಡ್ತಾ ಇದ್ರೆ ನಿಮ್ಮ ಸ್ಮರಣ ಶಕ್ತಿ ಹೆಚ್ಚಾಗ್ತದೆ. ಆಮೇಲೆ ಕಾಂಬಿನೇಷನ್, ತಿಳಿದಿರೋ ವಿಷಯಗಳೊಂದಿಗೆ ಲಿಂಕ್, ಯಾವ್ದಾದ್ರು ನಿಮ್ಗೆ ತಿಳಿದಿರೋ ವಿಷಯಗಳೊಂದಿಗೆ ಲಿಂಕ್ ಮಾಡೋದು. ಆಮೇಲೆ ರಿಪಿಟೇಷನ್ ಮಾಡೋದು, ಪುನರಾವರ್ತನೆ, ನಿಯಮಿತವಾಗಿ ಪರಿಷ್ಕರಣೆ ಮಾಡೋದು. ಆಮೇಲೆ ಬೋಧನೆ, ಇತರಿಗೆ ಕಲಿಸೋದು. ಈಗ ನಾವು ಏನಾದ್ರೂ ನಿಮ್ಗೆ ತಿಳಿದ ವಿಷಯ ಇದ್ರೆ ಬೇರೆಯವ್ರಿಗೆ ಹೇಳುದು. ಸುಮ್ನೆ ನಿಮ್ಗೆ ಇಷ್ಟೊಂದು ನಾಲೆಜ್ ಇರುತ್ತೆ ಕೆಲವೊಬ್ರಿಗೆ, ಅದು ಯಾವುದು ಅವರು ಯೂಸ್ ಮಾಡ್ಕೊಳಲ್ಲ. ಸೊ ನಿಮ್ಗೆ ಆತರ ಏನಾದ್ರು ನಾಲೆಜ್ ಇದ್ರೆ ನೀವು ಅದನ್ನ ಬೇರೆಯವ್ರಿಗೆ ಬೋಧನೆ ಮಾಡ್ಬೋದು. ಸೊ ಇತರಿಗೆ ಕಲಿಸಿ. ಇನ್ನು ಬಲವಾದ ಸ್ಮರಣ ಶಕ್ತಿಗಾಗಿ ಮನಸ್ಸಿನ ಪ್ರತಿದಿನ ನೀವು ಹೇಳಿ ಅದನ್ನ, ಅಂದ್ರೆ ಅಫರ್ಮೇಷನ್ ಮಾಡಿ, ನನ್ನ ಸ್ಮರಣ ಶಕ್ತಿ ಚುರುಕಾಗಿದೆ, ನನಗೆ ಎಲ್ಲ ನೆನಪಿದೆ ಅನ್ನೋದು ನೀವೇನ್ ಮಾಡಿ ಅಂತಂದ್ರೆ ಅಫರ್ಮೇಷನ್ ಮಾಡ್ತಾ ಇರಿ ಅದನ್ನ. ಈಗ ಅಫರ್ಮೇಷನ್ ಮಾಡಕ್ ಹೇಳಿದಿನಲ್ಲ, ಅದರಲ್ಲಿ ನಿಮ್ಗೆ ನೆನಪಿನ ಶಕ್ತಿ ಪ್ರಾಬ್ಲಮ್ ಇದ್ರೆ, ನನ್ಗೆ ಮೆಮರಿ ಚೆನ್ನಾಗಿದೆ, ನನ್ಗೆ ಎಲ್ಲ ನೆನಪಿದೆ ಅಂತ ಹೇಳಿ. ಸತ್ಯ ಏನಂದ್ರೆ ಮೆದುಳು ನೀವು ಹೇಳೋದನ್ನ ಕೇಳ್ತದೆ, ಅದರಿಂದ ನಾನು ಎಲ್ಲವನ್ನು ಮರೆತಿದ್ದೇನೆ ಅಂತ ನೀವು ಮೆಮರಿ ಹೇಳಿದ್ರೆ ಏನಾಗ್ತದೆ, ಅದು ಎಲ್ಲ ಮರೆತು ಹೋಗಕ್ಕೆ ಶುರು ಮಾಡ್ತದೆ. ನನ್ಗೆಲ್ಲ ನೆನಪಿದೆ, ನನ್ನ ಸ್ಮರಣ ಶಕ್ತಿ ಚೆನ್ನಾಗಿದೆ ಅಂತ ಅಫರ್ಮೇಷನ್ ಮಾಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಅದೇನೋ ರೀತಿ ನಡ್ಕೊಳ್ತಾ ಇರ್ತದೆ. ಯಾಕಂದ್ರೆ ನೀವು ಏನು ಹೇಳ್ತೀರಾ ಮೆಮರಿಗೆ, ಅದೇ ನಿಮ್ಮ ದೇಹ ಫಾಲೋ ಮಾಡ್ತಾ ಇರ್ತದೆ. ಸೊ ನಾವು ಮೆದುಳು ನೀವು ಹೇಳೋದನ್ನ ಕೇಳ್ತದೆ, ಅದರಿಂದ ನಾನು ಎಲ್ಲವನ್ನು ಮರ್ತಿದ್ದೇನೆ ಅಂತ ನೀವು ಹೇಳಿದ್ರೆ ಅದು ಕೂಡ ನಿಲ್ಲಿಸ್ತದೆ. ಸೊ ಭಾವನಾತ್ಮಕ ಆರೋಗ್ಯ ಮತ್ತು ಸ್ಮರಣ, ನಿಮ್ಮ ಭಾವನೆಗಳು ನಿಮ್ಮ ಸ್ಮರಣೆಯ ಮೇಲೆ ತುಂಬಾ ಪರಿಣಾಮ ಬೀರ್ತವೆ. ನಕಾರಾತ್ಮಕ ಭಾವನೆಗಳು, ಒತ್ತಡ, ಭಯ, ಆತಂಕ, ಇವು ಕೂಡ ನಕಾರಾತ್ಮಕ ಭಾವನೆಗಳು. ಇವೆಲ್ಲ ಅವು ನಿಮ್ಮ ಮೆಮರಿ ಪವರ್ ಮೇಲೆ ತುಂಬಾ ಅಫೆಕ್ಟ್ ಆಗ್ತವೆ. ಸೊ ನೆನಪಿನ ಶಕ್ತಿಯನ್ನ ಕಡಿಮೆ ಮಾಡ್ತವೆ ಅವು. ಸೊ ಸಕಾರಾತ್ಮಕ ಭಾವನೆಗಳು ಯಾವು, ಸಂತೋಷ, ಶಾಂತಿ, ಆತ್ಮವಿಶ್ವಾಸ, ನಿಮ್ಮ ಸ್ಮರಣ ಶಕ್ತಿಯನ್ನ ಇವು ಹೆಚ್ಚಿಸ್ತವೆ. ಪಾಸಿಟಿವ್ ಎಮೋಷನ್ಸ್ ಬೂಸ್ಟ್ ಮೆಮರಿ. ಸೊ ಈ ತರ ನೀವು ಸಕಾರಾತ್ಮಕ ಭಾವನೆಗಳಿಂದ ಇರಕ್ಕೆ ಪ್ರಯತ್ನ ಮಾಡಿ, ಸ್ಮರಣೆ ಶಕ್ತಿಯನ್ನ ನಿಮ್ದು ಇದರಲ್ಲಿ ಹೆಚ್ಚಾಗ್ತದೆ. ಸೊ ನೀವು ಸ್ಮರಣೆಯನ್ನ ಕಳೆದು ಹೋಗಿಲ್ಲ ಇದ್ರೂ, ನೀವು ಹೋಗಿದೆ ಅಂತ ಅನ್ಕೊಂಡ್ರು ಅದನ್ನ ನಿರ್ಲಕ್ಷಿಸಬೇಡಿ. ನೀವೇನು ಕಳ್ಕೊಂಡಿಲ್ಲ. ಮೆದುಳು ದುರ್ಬಲ ಅಲ್ಲ, ಜೀವನ ಶೈಲಿ ದುರ್ಬಲವಾಗಿದೆ ಅಂತ ಅದಕ್ಕೆ ಹೇಳುದು ನಾವು. ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಿದ್ರೆ, ಅಂದ್ರೆ ಆಹಾರ, ನಿದ್ರೆ, ಮನಸ್ಸು, ಅಭ್ಯಾಸಗಳು ನಿಮ್ಮ ಸ್ಮರಣೆಯನ್ನ ಮತ್ತೆ ಶಕ್ತಿಶಾಲಿಯಾಗಿಸ್ಬೋದು. ಸೊ ನಿಮಗೆ ಹೊಸ ಮೆದುಳು ಅಂದ್ರೆ
ಈಗ ಅದು ಮೆದುಳಿಗೆ ಏನೋ ಆಗಿದೆ ಅಂತ ಅನ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ. ನಿಮ್ಗೆ ಜೀವನ ಶೈಲಿ ಹೊಸದಿರ್ಬೇಕು ಅಷ್ಟೇ. ಓಕೆ, ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಕೆಲವು ಯಾವ್ದಾದ್ರು ಗ್ರೂಪ್ಗಳನ್ನ ಸೇರ್ಕೊಳ್ಳೋದು, ಲಾಫಿಂಗ್ ಕ್ಲಬ್ಸ್ಗಳೆಲ್ಲ ಇರ್ತಾವಲ್ಲ ಅಂಥದ್ರಲ್ಲಿ ಸೇರ್ಕೋಬಹುದು. ಏಜ್ ಆದವ್ರಿಗೆ ಹೇಳ್ತಾ ಇರೋದು, ಯಾಕಂದ್ರೆ ಅವು ಕೂಡ ನಮ್ಮ ಮೆಮ್ರಿ ಮೆಮ್ರಿ ಪವರ್ನ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಆಗ್ತವೆ. ಸೋಷಿಯಲ್ ಸರ್ವಿಸ್, ಆಮೇಲೆ ನಿಮ್ಗೆ ಏನಾದ್ರು ಇಂಟೆಲಿಜೆನ್ಸಿ ಇದ್ರೆ ಯಾವ್ದಾದ್ರು ವಿಷಯದ ಬಗ್ಗೆ ಬೇರೆಯವ್ರಿಗೆ ಕಲ್ಸೋದು. ನೀವೇ ಡಿಪ್ರೆಸ್ಡ್ ಆಗಿದ್ದೀರಾ, ನಾನೇನ್ ಕಲ್ಸಿ ಅಂತ ಅನ್ಕೋಬಾರ್ದು. ಯಾಕಂದ್ರೆ ಬೇರೆಯವ್ರನ್ನ ನಾವು ಚೇಂಜ್ ಮಾಡಕ್ ಹೋದಾಗ ನಾವು ಕೂಡ ಚೇಂಜ್ ಆಗೋ ಚಾನ್ಸಸ್ ಇರ್ತವೆ. ಅಥವಾ NGO ನ ಸೇರ್ಕೊಳ್ಳೋದು, ಯಾವ್ದಾದ್ರು ಸೋಷಿಯಲ್ ಗ್ರೂಪ್ಗಳನ್ನ ಸೇರ್ಕೊಳ್ಳೋದು. ಓಕೆ, ಆಮೇಲೆ ಮತ್ತೇನು, ಆಮೇಲೆ ಯಾವ್ದೋ ಸ್ಪಿರಿಚುವಲ್ ಗ್ರೂಪ್ಸ್ಗೆಲ್ಲ ಇರ್ತಲ್ಲ, ಫಾಲೋಯಿಂಗ್ ರಿಲಿಜನ್, ಸ್ಪಿರಿಚುಯಾಲಿಟಿ. ಯಾಕಂದ್ರೆ ನಿಮ್ಮ ಹೈಯರ್ ಸೆಲ್ಫ್ ನ ನೀವು ಕನೆಕ್ಟ್ ಆಗ್ತೀರಾ ಅವಾಗ. ಏಜ್ ಆದವ್ರಿಗೆ ಇದು ತುಂಬಾ ಸ್ವಲ್ಪ 60 ಎಲ್ಲ ಕ್ರಾಸ್ ಆಗಿರ್ತಾರಲ್ಲ ಅವ್ರಿಗೆ. ಸೊ ಆ ಮೆಡಿಟೇಷನ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗೋದ್ರಿಂದ ಏನಾಗ್ತದೆ, ನಿಮ್ಗೆ ಆ ಕನೆಕ್ಟಿವಿಟಿಯಿಂದ ಆ ಗ್ರಾಟಿಟ್ಯೂಡ್, ಹ್ಯಾಪಿನೆಸ್ ಎಲ್ಲ ಸಿಗುತ್ತಲ್ಲ, ಅದರಿಂದ ಏನಾಗ್ತದೆ ನಿಮ್ಮ ಮೆಮರಿ ಪವರ್ ಹೆಚ್ಚಾಗೋದ್ರ ಜೊತೆಗೆ ನಿಮ್ಮ ಆರೋಗ್ಯ ಕೂಡ ವೃದ್ಧಿಸ್ತಾರೆ ಫ್ರೆಂಡ್ಸ್. ಸೊ ಯಾವಾಗಲೂ ನಿಮ್ಮ ಒಂದು ಮೆದುಳಿನ ಶಕ್ತಿಯನ್ನ ಹೆಚ್ಚಿಸ್ಬೇಕು ಅಂತಂದ್ರೆ ನಿಮ್ಮ ಮೈಂಡ್ ಅನ್ನ ಚುರುಕಾಗಿರ್ಸ್ಬೇಕು, ಆಕ್ಟಿವ್ ಆಗಿರ್ಬೇಕು. ಫುಡ್ಗಳಲ್ಲೂ ಕೂಡ ನೀವು ಗಮನ ಹರಿಸ್ಬೇಕು. ಒಮೆಗಾ 3 ಫ್ಯಾಟಿ ಆಸಿಡ್ ಆಗಿರ್ಬೇಕು, ಅಥವಾ ಫ್ಲೇವನಾಯ್ಡ್ಸ್, ಫೈಟೋ ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹಕ್ಕೆ ಇದು ಅವಶ್ಯಕ. ಇದರಿಂದ ಏನಾಗ್ತದೆ, ಮೆದುಳಲ್ಲಿ ಒಂದು ವಸ್ತು ಜಮಾ ಆಗ್ತಾ ಹೋಗ್ತದೆ. ಅದನ್ನ ನಾವು ಬಿಟಾ ಅಮಿಲಾಯ್ಡ್ ಪ್ಲೇಕ್ ಅಂತ ಕರಿತೇವೆ. ಒಂದು ಪ್ಲೇಕ್ ತರ ಬಂದಿರುತ್ತೆ, ಇದು ಬ್ರೈನ್ ನಲ್ಲಿ ಇರ್ತದೆ. ಇದು ಅಲ್ಝೈಮರ್ ಡಿಸೀಸ್ ಗೊತ್ತಲ್ಲ ನಿಮಗೆ, ಮೆಮರಿ ಡಿಕ್ಲೈನ್ ಆಗ್ತಾ ಬರ್ತದೆ ಈ ಅಲ್ಝೈಮರ್ ಅಲ್ಲಿ. ಸೊ ಈ ಅಲ್ಝೈಮರ್ ಇದು ಕಾರಣ ಆಗ್ತದೆ. ನೀವು ನೋಡಿರ್ಬೋದು, ಕೀ ಎಲ್ಲೋ ಇಟ್ಟಿರ್ತಾರೆ, ಗ್ಯಾಸ್ ಆಫ್ ಮಾಡಿರಲ್ಲ, ಹಾಗೆ ಗ್ಯಾಸ್ ಆನ್ ಇರುತ್ತೆ, ಹಾಗೆ ತಿರುಗಾಡ್ತಾ ಇರ್ತಾರೆ. ಈಗ ಚಪ್ಪಲಿ ಎಲ್ಲಿದೆ ಅಂತ, ಎಲ್ಲಿಟ್ಟಿದೀನಿ ಅಂತ ಬರ್ತ ಹೋಗಿರ್ತಾರೆ ಅವರು. ಇಂಥವೆಲ್ಲ ಬರ್ತಾ ಇರ್ತವೆ. ಇದಕ್ಕೆ ಫ್ಲೇವನಾಯ್ಡ್ ತುಂಬಾ ಅವಶ್ಯಕ. ಫ್ಲೇವನಾಯ್ಡ್ ಎದರಲ್ಲಿ ಇರುತ್ತೆ, ಯಾವ ಆಹಾರದಲ್ಲಿ ಇರುತ್ತೆ? ಕೊಕೋವಾದಲ್ಲಿ ಇರ್ತದೆ, ಚಾಕ್ಲೇಟ್ ಅಲ್ಲಿ ಇರ್ತದೆ, ಬೇರೀಸ್ಗಳಲ್ಲಿ ಇರ್ತದೆ, ಗ್ರೀನ್ ವೆಜಿಟೇಬಲ್ಸ್ ಇರ್ತದೆ, ಬ್ಲ್ಯಾಕ್ ಟೀನಲ್ಲಿ ಕೂಡ ಇರ್ತದೆ ಫ್ರೆಂಡ್ಸ್. ಆಮೇಲೆ ಹೋಲ್ ಗ್ರೇನ್ಸ್ ಅಲ್ಲಿ, ಆಲಿವ್ ಆಯಿಲ್ ಅಲ್ಲಿ, ಆನಿಯನ್ಸ್ ಅಲ್ಲಿ ಇರ್ತದೆ, ಸಿಟ್ರಸ್ ಫುಡ್ಗಳಲ್ಲಿ ಇರ್ತದೆ, ಕೇಲಲ್ಲಿ ಇರ್ತದೆ, ರೆಡ್ ಕ್ಯಾಬೇಜ್, ಇದು ಗ್ರೀನ್ ಅಲ್ಲ, ರೆಡ್ ಕ್ಯಾಬೇಜ್ ಇನ್ನೊಂದು ಬರ್ತದೆ, ಅದರಲ್ಲೇ ಇದೆ. ಇದರಲ್ಲಿ ಫ್ಲೇವನಾಯ್ಡ್ಸ್ ಇರ್ತದೆ. ಇವು ಈಗಾಗಲೇ, ಮತ್ತೆ ನಾವು ಈಗಾಗಲೇ ನಟ್ಸ್ ಫ್ರೂಟ್ಸ್ ಅಂತ ಹೇಳಿದ್ನಲ್ಲ, ಅದರಲ್ಲೂ ಕೂಡ ವೆಜಿಟೇಬಲ್ಸ್ ಅಲ್ಲಿ ಇವು ತಿನ್ಬೇಕು. ಸೊ ಇಲ್ಲಿ ನಾವು ಮೆಮರಿ ಲಾಸ್ಗೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಆಗಿ ಪ್ರತಿ ಆಹಾರವನ್ನ ಹೇಳಿದೆ. ಅಂದ್ರೆ ಮೆಮರಿ ಇಂಪ್ರೂವ್ಮೆಂಟ್ ಮಾಡೋಕೆ ಮಾತ್ರ ಇವು ಆಹಾರಗಳನ್ನ ಸ್ಪೆಸಿಫಿಕ್ ಆಗಿ ಹೇಳಿದೀವಿ. ಸೊ ಇಂಥ ಆಹಾರಗಳನ್ನ ಸೇರಿಸ್ಕೋಬೇಕು. ಅವಕಾಡೋನು ಮೆಗ್ನೀಸಿಯಂ ಅಂದ್ರೆ ನಿದ್ದೆಗೆ ಹೆಲ್ಪ್ ಆಗುತ್ತೆ. ಮೆಗ್ನೀಸಿಯಂ ಫುಡ್ಗಳು ಯಾವುವು, ಅವಕಾಡೋ ಇರ್ಬೋದು. ಇವು ಏನ್ ಮಾಡ್ತವೆ, ರಿಲ್ಯಾಕ್ಸೇಷನ್ ಮಾಡ್ತವೆ, ನಿಮ್ಮ ನಿದ್ರೆ ಚೆನ್ನಾಗಿ ಬರುತ್ತೆ. ನಿಮ್ಮ ನಿದ್ರೆ ಚೆನ್ನಾಗಿ ಬಂದ್ರೆ ನಿಮ್ಮ ಮೆಮರಿ ಪವರ್ ಕೂಡ ಏನಾಗ್ತದೆ, ಇಂಪ್ರೂವ್ ಆಗ್ತದೆ. ಸೊ BDNF ಏನಿದೆ ಅಂತಂದ್ರೆ ಮೊಲೆಕ್ಯೂಲ್, ಇದು ನ್ಯೂರೋಪ್ಲಾಸ್ಟಿಸಿಟಿಯಲ್ಲಿ ತುಂಬಾ ಸಹಾಯ ಮಾಡ್ತಾರೆ. ನ್ಯೂರೋಪ್ಲಾಸ್ಟಿಸಿಟಿ ಬಗ್ಗೆ ನಾವು ಈಗಾಗಲೇ ಸ್ವಲ್ಪ ತಿಳ್ಕೊಂಡಿವಿ, ಅದೇ ಬ್ರೈನ್ ಅಬಿಲಿಟಿ ಕಡಿಮೆ ಆಗೋದು. ಆಗಾಗ ಇದರಲ್ಲಿ BDNF ಅಂತ ಒಂದು ಸಹಾಯ ಮಾಡ್ತೇವೆ. ಅದರಿಂದ ಬೇರೀಸ್ ತುಂಬಾ ಅವಶ್ಯಕ. ಬೇರೀಸ್ ತಿನ್ನೋದ್ರಿಂದ, ಇವು ತುಂಬಾ ಸ್ವಲ್ಪ ಕಾಸ್ಟ್ಲಿ ಇರ್ತವೆ, ಮತ್ತೆ ರೇರ್, ಕೆಲವೊಂದು ಜಾಗದಲ್ಲಿ ಸಿಗಲ್ಲ. ಸೊ ಬಟ್ ಇದು ಬೇರೀಸ್ ಏನಾಗ್ತದೆ, ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಫ್ರೂಟ್ ಇದು ಮೆಮರಿ ಪವರ್ಗೆ. ಬೇರೀಸ್ ತಿನ್ನೋದು, ಅದಕ್ಕೆ ಎಲ್ರು ನೋಡಿ ಕೆಲವರು ಬೇರೀಸ್ ತಿಂತಾ ಇರ್ತಾರೆ. ಓಕೆ, ಇನ್ನು ಯೋಗರ್ಟ್ ಕೂಡ, ಡಾರ್ಕ್ ಚಾಕ್ಲೇಟು, ಕ್ಯಾರೆಟು, ಆಮೇಲೆ ಫಿಶ್ ತಿನ್ನೋರು ಫಿಶ್ ತಿನ್ಬೋದು, ಮೆಮರಿಗೆ ತುಂಬಾ ಇಂಪಾರ್ಟೆಂಟ್. ಗ್ರೀನ್ ಟೀ, ಆಮೇಲೆ ಇದು ಸ್ಪಿರಿಚುಯಾಲಿಟಿ, ಇವೆಲ್ಲ ಹೇಳಿದ್ನಲ್ಲ, ಇವೆಲ್ಲ ಏನ್ ಮಾಡಬೇಕು, ನಿಮ್ಮ ಮೆಮರಿ ಪವರ್ಗೆ ತುಂಬಾ ಅವಶ್ಯಕ ಫ್ರೆಂಡ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಮೆಮರಿ. ಆಮೇಲೆ ಕೆಲವೊಂದು ಬ್ರೈನ್ ಎಕ್ಸಸೈಸ್ಗಳನ್ನ ನೀವು ಮಾಡ್ಬೋದು, ಪ್ರಯತ್ನಿಸ್ಬೋದು ಡೈಲಿ, ದಿನಾಲು ನಿಮ್ಮ ಡೇ ಟು ಡೇ ಆಕ್ಟಿವಿಟಿ. ಯಾಕಂದ್ರೆ ಬ್ರೈನ್ ಎಕ್ಸಸೈಸ್ ಬೇರೆ, ಮತ್ತೆ ನೀವು ಯೋಗ ಮಾಡ್ತಿರಲ್ಲ ಅದೇ ಬೇರೆ. ಸೊ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ, ಅಥವಾ ಏನಾದ್ರೂ ಈ ಒಂದು ಏನಾದ್ರೂ ಇದ್ರೆ ಕೇಳ್ಬೋದು, ನಿಮ್ಮ ಇದನ್ನ ಅನುಭವ. ಆಲ್ಝೈಮರ್ಸ್ ಅಥವಾ ಏನಂತೀವಿ, ಆಲ್ಝೈಮರ್ ಅಂತಾನು ಕರಿತೀವಲ್ವಾ ಇದನ್ನ? ಸೌಂಡ್ ಕಡಿಮೆ ಬರ್ತಾ ಇದೆ ಮೇಡಮ್ ನಿಮ್ದು. ಹೌದಾ? ಆಲ್ಝೈಮರ್ಸ್ ಅಂತಾನು ಕರಿತೀವಲ್ವಾ ನಾವು ಇದನ್ನ? ಯಾವ್ದನ್ನ? ಈಗ ನೀವ್ ಹೇಳಿದ್ದು ಮೆಮೊರಿ ಪವರ್ ಲಾಸ್.
ಅಲ್ಲ ಮೇಡಮ್, ಅದು ಮೆಮ್ರಿ ಟೆಂಪ್ರರಿ ಮೆಮ್ರಿ ಕಡಿಮೆ ಆಗಿರೋದು, ಮತ್ತೆ ಯಾವ್ದೋ ಒಂದು ಟೆನ್ಷನಲ್ ಮೆಮ್ರಿ ಕಡಿಮೆ ಆಗೋದು ಬೇರೆ. ಅಲ್ಝಮೈರ್ಸ್ ಏನಾಗುತ್ತೆ ಗೊತ್ತಾ, ಅದು ದಿನ ದಿನ ನೀವು ಡಿಕ್ಲೈನ್ ಆಗಿ ಹೋಗುತ್ತೆ. ಅದು ಡಾಕ್ಟರ್ ನಿಮ್ಗೆ ಇದು ಅಲ್ಝಮೈರ್ ಅಂತ ಹೇಳ್ಬಿಟ್ಟಾಗ ಮಾತ್ರ ನಮ್ಗೆ ಅಲ್ಝಮೈರ್ ಅಂತ ತಿಳ್ಕೊಬೇಕು. ಸುಮ್ನೆ ನಮ್ಗೆ ಅಲ್ಝಮೈರ್ ಅಂತ ಮೆಮ್ರಿ ಲಾಸ್ ಅಂದ್ರೆ ಅಲ್ಝಮೈರ್ ಅಂತ ಡಿಮೆನ್ಷಿಯಾ ಅಂತೀವಾ ಅಥವಾ ಈಗ ಅದು ತಾವ್ ಡೇ ಹೇಳೋದನ್ನ ಬೈ ಡೇ ಡಿಮೆನ್ಷಿಯಾ? ಡಿಕ್ಲೈನ್ ಆಗ್ತಾ ಹೋಗ್ತದೆ ಮೆಮ್ರಿ. ಅವ್ರಿಗೆ ನಿನ್ನೆದೇ ಓ ಏನು ನೆನಪಿರಲ್ಲ, ಅದನ್ನ ನಿನ್ನೆ ಓ ಆಗಿರೋದೇ ಅದನ್ನ ನೆನಪಿರಲ್ಲ, ಆಲ್ಝೈಮರ್ ಅಂತೀವಿ. ಇಷ್ಟು ಈಗ ಜಸ್ಟ್ ನಡೆದಿರೋದೇ ನೆನಪಿರಲ್ಲ ಅವ್ರಿಗೆ. ಅದೊಂದು ಡಿಸೀಸ್. ಡಿಮೆನ್ಷಿಯಾ 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 ಇದು ಮೆಮ್ರಿ ಏಜ್ ಆದ್ಮೇಲೆ ಮೆಮ್ರಿ ಡಿಕ್ಲೈನ್ ಆಗ್ತಾ ಹೋಗ್ತದ, ಅದಕ್ಕೆ ಡಿಮೆನ್ಷಿಯಾ. ಈಗ ತಾವ್ ಹೇಳಿದ್ದು ಡಿಮೆನ್ಷಿಯಾಗೆ ಸೇರುತ್ತೆ ಅಂತನಾ? ಹ್ಮ್ ಅದೇ ನನ್ನ ಹತ್ರ ಒಂದ್ ಬುಕ್ ಇತ್ತು, ಸ್ಪೈನಲ್ ಆಕ್ಯುಪ್ರೆಷರ್ ಅಂತ, ಡಾಕ್ಟರ್ ಕೇತನ್ ವಿ ಶಾ ಅಂತ ಬರ್ದಿರೋದು. ಹ್ಮ್ ಅದು ಸ್ಪೈನಲ್ ಆಕ್ಯುಪ್ರೆಷರ್ ಫಾರ್ ಟೋಟಲ್ ವೆಲ್ನೆಸ್. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ರಷ್ಯಾ ಲೇಡಿ ನಾಯಮ್ಮ ಅವ್ರ ಯಜಮಾನ್ರಿಗೆ ಮೆಮೊರಿ ಪವರ್ ಆಲ್ಝೈಮರ್ ಬಂದಿತ್ತು ಆಕ್ಚುಲ್ ಆಗಿ. ಹ್ಮ್ ಈ ಆಲ್ಝೈಮರ್ ನ ಆಮೇಲೆ ಇವ್ರು ಕೇತನ್ ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ಅವರು ಕೋಕೋನಟ್ ಆಯಿಲ್ ತಿನ್ನಕ್ ಹೇಳಿದ್ರಂತೆ. ಕೋಕೋನಟ್ ಆಯಿಲ್ ಹ್ಮ್ ಈ ಕೋಕೋನಟ್ ಆಯಿಲ್ ಆಲ್ಟರ್ನೇಟಿವ್ ನ್ಯೂಟ್ರಿಯೆಂಟ್ಸ್ ಫಾರ್ ಬ್ರೈನ್ ಸೆಲ್ಸ್ ಆರ್ ಕೀಟೋನ್ಸ್. ನಮ್ಮ ಬ್ರೈನ್ ಸೆಲ್ಸ್ ಗೆ ಬೇಕಾಗಿರೋ ಆಲ್ಟರ್ನೇಟಿವ್ ಇದು ಬಂದ್ರೆ ಕೀಟೋನ್ಸ್. ಈ ಕೀಟೋನ್ಸ್ ಬ್ರೈನ್ ಸೆಲ್ಸ್ ಗೆ ಸಿಗೋದು ಕೇವಲ ಕೋಕೋನಟ್ ಆಯಿಲ್ ಇಂದ ಮಾತ್ರ ಅಂತೆ. ಹ್ಮ್ ಸೊ ಹೌದು ಆ ಅಮ್ಮ ಈ ಕೋಕೋನಟ್ ಆಯಿಲ್ ನ ಸೇರಿಸ್ತಾ ಡಾಕ್ಟರ್ಸ್ ಅವರಿಗೆ ಕೆಲವು ಡ್ರಾಯಿಂಗ್ಸ್ ಎಲ್ಲ ಬರೆಯಕ್ ಹೇಳ್ತಿದ್ರಂತೆ ಆ ಅಪ್ಪನಿಗೆ. ಹ್ಮ್ ಅದು ಇಂಪ್ರೂವ್ ಆಗಿರೋದು ನೋಡ್ಬಿಟ್ಟು ಆ ಅಮ್ಮನಿಗೆ ತುಂಬಾ ಖುಷಿಯಾಗಿ ಆ ಕಳೆದೋಗಿರೋ ನೆನಪಿನ ಶಕ್ತಿನೂ ಸುಧಾರಿಸ್ಕೊಂಡ್ ಬಂತಂತೆ ಹ್ಮ್ ಈ ಕೋಕೋನಟ್ ಆಯಿಲ್ ಯೂಸ್ ಕೋಕೋನಟ್ ಆಯಿಲ್. ಮಾಡಿದ್ಮೇಲೆ. ಹೌದು, ಅದಕ್ಕೆ ಆ ಕೇರಳದವ್ರದೆಲ್ಲ ಸ್ವಲ್ಪ ಮೆಮರಿ ಪವರ್ ಚೆನ್ನಾಗಿರುತ್ತೆ ನೋಡಿ ಅವ್ರು. ಅದಕ್ಕೆ ಅವ್ರು ಬಾರಿ ಬುದ್ಧಿವಂತರು. ಹೌದು, ನೋಡಿದ್ರಲ್ಲ ಅವರಲ್ಲಿ ಲಿಟ್ರಸಿ ಅನ್ನೋದು 98% ಆಗಿದೆ. ಮತ್ತೆ ಮೊನ್ನೆ 89 ಇಯರ್ಸ್ ಓಲ್ಡ್ ಲೇಡಿ SSLC ಎಕ್ಸಾಮ್ ಪಾಸ್ ಮಾಡಿರೋದು. ಅಂದ್ರೆ ಅವ್ರಿಗೆ ನೋಡಿ ಎಷ್ಟು ಮೆಮರಿ ಪವರ್ ಇದೆ ಅಂತ ಆ ಏಜ್ ಅಲ್ಲಿ ಅಲ್ವಾ, ಆ ಎಕ್ಸಾಮ್ ಪಾಸ್ ಮಾಡ್ಬೇಕು ಅಂದ್ರೆ. ಅದೇ ನೀವ್ ಹೇಳ್ದಂಗೆ ನಮ್ಗೆ ಹೇಗೆ ಗ್ಲೂಕೋಸ್ ಸಿಗೋದಿಲ್ಲ, ಈ ಗ್ಲೂಕೋಸ್ ಬ್ರೈನ್ ಗೆ ಸಿಗ್ಬೇಕಾಗಿರೋಂಥ ಗ್ಲೂಕೋಸ್ ಕೋಕೋನಟ್ ಆಯಿಲ್ ಇಂದ ಮಾತ್ರ ಸಿಗುತ್ತಂತೆ, ಹ್ಮ್ ಕೀಟೋನ್ಸ್. ಹ್ಮ್ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಕೋಕೋನಟ್ ಆಯಿಲ್ ಕಂಟೆನ್ಸ್ ಟ್ರೈಗ್ಲಿಸರೈಡ್ಸ್. ಆಫ್ಟರ್ ದ triglycerides in coconut oil is consumed, it is metabolized into ketones in the liver. This is the alternative nutrients for brain cells ಅಂತಾರೆ. ಹ್ಮ್ ಸೊ ಯಾರಿಗೆ ಮೆಮರಿ ಇಶ್ಯೂ ಇದೆ ಅಂತ ಅನ್ಸಿದ್ರೆ ಅವರು ಖಂಡಿತ ಇವತ್ತಿಂದ ಟ್ರೈ ಮಾಡ್ಬೋದು. ಕೋಕೋನಟ್ ಆಯಿಲ್ ಇವಾಗ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಸಿಗುತ್ತೆ, ಸಿಗುತ್ತೆ. ಸ್ವಲ್ಪ ದುಬಾರಿ ಇರುತ್ತೆ, ಬಟ್ ಒಳ್ಳೇದು. ಅಥವಾ ನೀವು ಯಾರಾದ್ರೂ ಕೇರಳದವ್ರು ಇದ್ರೆ, ಆ ಕಡೆ ಆ ಸೈಡ್ ಅವ್ರು ಇದ್ರೆ ಅವರು ಕೂಡ ತಂದು ಕೊಡ್ತಾರೆ, ಏನ್ ದೂರ ಇಲ್ಲ ಕೇರಳ. ಮೇಡಮ್ ಈಗ ಯಾರಾದ್ರೂ ತೆಂಗಿನಕಾಯಿ ಬೆಳೆಯೋರಿದ್ರೆ ಒಣಗಿಸ್ಬಿಟ್ಟು ಅವರೇ ಗಾಣಕ್ ಕೊಟ್ಬಿಟ್ಟು ಮತ್ತೆ ಮಾಡಿಸ್ಕೋಬಹುದು. ಮನೆಯಲ್ಲೂ ಕೂಡ ಮಾಡ್ಕೋಬಹುದು ನಾವು, ಹ್ಮ್ ಮನೆಯಲ್ಲೂ ಕೂಡ ಆಯಿಲ್ ಇಂದ ಮಾಡ್ಕೋಬಹುದು. ಗಾಣಕ್ ಕೊಟ್ರೆ ಅವರೇ ಎದುರುಗಡೆನೆ ಹಾಕಿ ಕೊಟ್ಟು ಬಿಡ್ತಾರೆ. ಹ್ಮ್ ನಾನು ಒಮ್ಮೆ ಮಾಡಿದ್ದೆ ಆ ಆಯಿಲ್ನ ಮನೇಲಿ. ಇದು ಕೊಬ್ಬರಿಯಿಂದಾನೆ, ಹಸಿ ಕೊಬ್ಬರಿ ಇರುತ್ತಲ್ಲ ತೆಂಗಿನಕಾಯಿ ಒಳಗಡೆದು, ಅದರಿಂದಾನೇ ಅದನ್ನ ಬಾಯ್ಲ್ ಮಾಡಿ ಮಾಡ್ತಾರೆ. ಇಲ್ಲ ಅಂದ್ರೆ ನಮ್ ಮಂಗಳೂರು, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಇವರೆಲ್ಲ ತೆಂಗಿನಕಾಯಿ ಎಣ್ಣೆ. ಹ್ಮ್ ಅಲ್ಲೂ ಇವರೆಲ್ಲ ತೆಂಗಿನ ಶುದ್ಧವಾದ ಕೊಬ್ಬರಿ ಎಣ್ಣೆ ಅಲ್ಲಿ ಸಿಗ್ತದೆ. ಹಾ ಅವರೆಲ್ಲ 100% ತೆಂಗಿನ ಎಣ್ಣೆನೆ. ಇವಾಗ ಇಲ್ಲಿಯೂ ಕೂಡ ಸಿಗ್ತದೆ ಬಿಡಿ, ಈ ಕಡೆ ಬೆಂಗಳೂರಲ್ಲಿ ಅಲ್ಲಿಂದ ಬರ್ತಾ ಇರ್ತದೆ. ಎಲ್ಲ ಸಿಗುತ್ತೆ, ಬಟ್ ಅವರು ಎಲ್ಲ ಜಾಸ್ತಿ ತೆಂಗಿನ ಮರಗಳೆಲ್ಲ ಇರೋದ್ರಿಂದ ಕೋಸ್ಟಲ್ ಏರಿಯಾದಲ್ಲಿ ಅವರೆಲ್ಲ ಅದೇ ಬಳಸೋದು. ಉಡುಪಿ, ಮಂಗಳೂರು, ಶಿವಮೊಗ್ಗ, ನೋಡಿ ಮಂಗಳೂರು ಸೈಡ್ ದವರು ಎಲ್ಲ ಸ್ವಲ್ಪ ಶಾರ್ಪ್ ಆಗಿರ್ತಾರೆ. ಆದ್ರೆ ಉಡುಪಿ ಅನ್ಕೋತಾರೆ ಅಂದ್ರೆ ಇದು ಏನಪ್ಪಾ ಫಿಶ್ ತಿನ್ನೋದ್ರಿಂದ ಆತರ ಇರ್ತಾರೆ ಅಂತ ಅನ್ಕೊಂತಾರೆ, ಬಟ್ ನಾಟ್ ಓನ್ಲಿ ಫಿಶ್, ಅದು ಅವ್ರು ಕೋಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ. ಸವಿತಾ ಅವರೇ, ನೀವು ಕೋಕೋನಟ್ ಆಯಿಲ್ ಯೂಸ್ ಮಾಡೋದಾ? ಹೌದು, ನಾವು ಅದೇ ತೆಂಗಿನಕಾಯಿ ಒಣಗಿಸಿ ಅವರು ತುಂಬಾ ಇಂಟೆಲಿಜೆಂಟ್ ಆಗ್ಬಿಟ್ಟಿದ್ದಾರೆ ಇತ್ತೀಚೆಗೆ. ಇಲ್ಲ ಯಾವಾಗ್ಲೇ ತಗೊಂಡ್ರೆ ಉಡುಪಿ ಸ್ಟೇಟ್ ಅಲ್ಲಿ ಎಜುಕೇಶನ್ ಇದ್ರೊಳಗೆ SLC ಫಸ್ಟ್ ಅಲ್ಲೇ ಇರುತ್ತಲ್ಲ ಉಡುಪಿ. ಹೌದು, ನಾವು ಕೊಬ್ಬರಿನೇ ಯೂಸ್ ಮಾಡೋದು ಎಲ್ಲದಕ್ಕೂ. ಅವರು ಸವಿತಾ ಅವರು ಆಸಾ ಹಿಡ್ದವ್ರು. ಯಾವ್ದು ಊರು ನಿಮ್ದು? ಮಂಗಳೂರು ಹತ್ರ ಅಲ್ವಾ? ಸುಬ್ರಹ್ಮಣ್ಯ. ಅವರೆಲ್ಲ ತೆಂಗಿನಕಾಯಿ ಅವ್ರೆ. ತೆಂಗಿನಕಾಯಿ ಎಣ್ಣೆನೆ ಜಾಸ್ತಿ ಅವರೆಲ್ಲ.
ಹೌದು ನಾವು ಪ್ರತಿಯೊಂದಕ್ಕೂ ಕೊಬ್ಬರಿ ಅದು ತೆಂಗಿನೆಣ್ಣೆ. ಎಲ್ಲದಕ್ಕೂ ಒಳ್ಳೇದೇ ಹೌದೌದು. ತೆಂಗಿನಕಾಯಿ ಎಣ್ಣೆ ಅನ್ನೋದು. ಹೌದು ಬೇಗ ಏಜ್ ಅದು ಬೇಗ ಕಾಣಿಸಲ್ಲ, ಸುಕ್ಕುಗಳು ಬರಲ್ಲ, ಸಾಫ್ಟ್ ಆಗಿರುತ್ತೆ ಸ್ಕಿನ್ ಕೂಡ ಹ್ಮ್. ತೆಂಗಿನ ಎಣ್ಣೆಯಿಂದ. ನನಗೆ ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ದಾರೆ. ಹ್ಮ್? ಹೌದಾ? ಆಪರೇಷನ್ ಹೌದು. ಅದು ನನಗೆ ತುಂಬಾ ಬ್ಲೀಡಿಂಗ್ ಆಯ್ತು ಈ ಸರಿ. ಹ್ಮ್ 7 ದಿನದವರೆಗೂ ಬ್ಲೀಡಿಂಗ್ ಆಯ್ತು. ಅದು ತುಂಬಾ ಬ್ಲೀಡಿಂಗ್ ಅಂದ್ರೆ ಕೂರ್ಲಿಕ್ಕೆ ಆಮೇಲೆ ಉರಿ ಮೂತ್ರ ಎಲ್ಲ ಸ್ಟಾರ್ಟ್ ಆಯ್ತು. ಹ್ಮ್ 1 ತಿಂಗಳಿತ್ತು. ಆಮೇಲೆ ನಿನ್ನೆ ಹೋಗಿ ಟೆಸ್ಟ್ ಎಲ್ಲ ಮಾಡಿಸ್ತು. ಹ್ಮ್ ಹಾಗೆ ಆಪರೇಷನ್ ಆಗ್ಬೇಕು ನಿಮ್ಗೆ, ಅದು ದೊಡ್ಡದಾಗಿದೆಲ್ಲ ಅಂದ್ರು. ಹ್ಮ್ ಓ ಇನ್ಕ್ರೀಸ್ ಆಗಿದೆಯಾ ಅದು ಸೈಜ್? ಹೌದು, ಅದು ಈಗ ಕೈಗೆ ಇಲ್ಲಿ ಸಿಗುತ್ತೆ. ಹಾ ಹಾಗೆ ಡಾಕ್ಟರ್ ಎಲ್ಲ ನೋಡಿ 11ಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಹ್ಮ್ ಆಮೇಲೆ ಇದು ಬ್ಲಡ್ ಆಗ್ಬೇಕು 1 ಬಾಟ್ಲು ಅಂತ ಹೇಳಿದ್ದಾರೆ. ಅದೀಗ ಸಿಗುತ್ತಿಲ್ಲ. ಅದು ಈಗ ಸ್ವಲ್ಪ ನನಗೆ 12 ಇರ್ಬೇಕಂತ, ಹತ್ತಿದೆ ಹ್ಮ್ ಬ್ಲಡ್ ಇದು. ಹ್ಮ್ ಹಾಗೆ ಬ್ಲಡ್ಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಹ್ಮ್ ಈಗ ಅದೇ 1 ನೀವು ವಾರಕ್ಕೆ. ಬ್ಲಡ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡೇ ಆಪರೇಷನ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಮತ್ತೆ ತುಂಬಾ ಹೌದು ಐರನ್ ಪ್ರಾಬ್ಲಮ್ ಆಗ್ಬಿಡುತ್ತೆ ನಿಮ್ಗೆ. ಹೌದು, ಬ್ಲಡ್ ಅಂಜೂರ. 1 ತಗೋಬೇಕು ಅಂತ ಹೇಳಿದ್ದಾರೆ. ನಂದು ಓ ಪಾಸಿಟಿವ್. ಹ್ಮ್ ಹಾಗೆ ಈಗೆಲ್ಲ ಕೇಳಿದ್ದಾರೆ, ಇದೆ ಅಂತ ಹೇಳಿದ್ದಾರೆ ಅಲ್ಲಿ. ಹ್ಮ್ ಈಗ 1 ವಾರಕ್ಕೆ ಸ್ವಲ್ಪ ಬ್ಲಡ್ ಇದಾಗಬೇಕು. ಅಂಜೂರ ಅದಕ್ಕೆ ಅಂಜೂರ ತಿನ್ನಿ. ಕಡಿಮೆ ಅಂಜೂರ. ಆಗಿದೆ ಅಂತ ಹೇಳಿದ್ರಲ್ಲ, ಆಪರೇಷನ್ ಏನೋ ಬೇಡ ಅಂದಿದ್ದಾರೆ ಅಂತ ಹಿಂಗೇನೋ ಅಂದಂಗಿತ್ತಲ್ಲ ನೀವು. ಅದು ಹೌದು. ನಾವು ಹಾಗೆ ಜ್ಞಾನ ಮಾಡುದು. ನನಗೆ ಅಂದ್ರೆ ತುಂಬಾ ಬ್ಲೀಡಿಂಗ್ ಆಗಕ್ ಸ್ಟಾರ್ಟ್ ಆಯ್ತು ಈ ಸರಿ. ಹ್ಮ್ 7 ದಿನದವರೆಗೂ ಬ್ಲೀಡಿಂಗ್ ಆಯ್ತು. ಆಮೇಲೆ ಉರಿ ಮೂತ್ರ ಕೂರ್ಲಿಕ್ಕೂ ಆಗ್ತಿಲ್ಲ. ತುಂಬಾ 7 ಕಷ್ಟ ದಿನ ಆಯ್ತು. ಆದ್ರೆ ಅದು ಏನು ಅಷ್ಟೊಂದು ಸೀರಿಯಸ್ ಅನ್ಕೋಬೇಡಿ. ಹ, ಬಟ್ ಅದು ಫೈಬ್ರಾಯ್ಡ್ ಇದ್ರೆ ಮಾಡ್ತಾರೆ. ಹ, ಬ್ಲೀಡಿಂಗ್ ಅವಾಗ 20 ಡೇಸ್ ಎಲ್ಲ ಇರುತ್ತೆ, ಅವ್ರಿಗೆ ತುಂಬಾ ಇರುತ್ತೆ, ಹ. ಅಂತವ್ರಿಗೆ ಮಾಡ್ತಾರೆ. ಅದಂದ್ರೆ ನನಗೆ ಎಫ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಒಂಚೂರು. ಹ್ಮ್ ಹಾಗಾಗಿ ಸ್ವಲ್ಪ ಇದಾಯ್ತು. ಹಾಗೆ ಹೆದ್ರಿಕೆ ಆಯ್ತು. ಹಾಗೆ ನೆನ್ನೆ ಹೋಗಿ ಎಲ್ಲ ಟೆಸ್ಟ್ ಎಲ್ಲ ಹ್ಮ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಹ್ಮ್ ಸೊ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೀರಾ ಈಗ ಆಪರೇಷನ್? ಕಷ್ಟ ಆಗುತ್ತೆ ಅಂತ. ಹ್ಮ್ ಲೇಟ್ ತುಂಬಾ ಆದಾಗ. ಕಷ್ಟ ಆಗ್ತಾ ಇದ್ರೆ ನೋಡಿ, ಯಾಕಂದ್ರೆ ಕೆಲವೊಬ್ರು ಇದಾರೆ ಅವ್ರಿಗೆ 25 ಡೇಸ್ ಎಲ್ಲ ಬ್ಲೀಡಿಂಗ್ ಎಲ್ಲ ಆಗಕ್ ಶುರು ಆಗಿತ್ತು. ಅವರು ನೋಡಿ, ನಾನು ಏನೋ ಎಲ್ಲ ಹೇಳಿದ್ಮೇಲೆ ಅವರು ಮಾಡ್ಕೊಂಡಿಲ್ಲ ಇನ್ನೂವರೆಗೂ. 1 ವರ್ಷ 1.5 ವರ್ಷ ಆಯ್ತು, ಕಡಿಮೆ ಆಗಿದೆ. ಹ್ಮ್ ದಿಲ್ಲಿದವರು ಅವರು. ಇವರಿಗೆ ಹೆದ್ರಿಕೆ ಏನಾದ್ರೆ ಮಕ್ಳು ಬೇರೆ ಸಣ್ಣದಲ್ವ, ಏನಾದ್ರೆ ಆದ್ರೆ ಕಷ್ಟ ಮಾಡ್ಸೇ ಬಿಡೋಣ ಕಡೆ. ಹಾಗೆ ನಮ್ಮ ಹೋಗಿ ಟೆಸ್ಟ್ ಎಲ್ಲ ಮಾಡಿಸ್ಕೊ ಬಂದಿದ್ವಿ. ಅದೇ 11ನೇ ತಾರೀಕು ಬನ್ನಿ ಅಂತ ಹೇಳಿದ್ದಾರೆ. ಹ್ಮ್ ಓಕೆ, ಎಂತ ಇದು. ಟೀಚಿಂಗ್ ರಿಪೋರ್ಟ್ ಇದ್ರೆ ಕಳ್ಸಿ. ಅದೇ ಅವತ್ತು ಕಳಿಸಿದ್ನಲ್ಲ, ಅದೇ ಸ್ಕ್ಯಾನಿಂಗ್ ರಿಪೋರ್ಟ್. ಹ್ಮ್ ಅದೇ ಅಲ್ಲ, ಅವಾಗ ಲಾಸ್ಟ್ ಹೋದಾಗ ಏನಿಲ್ಲ ಅಂತ ಹೇಳಿದ್ರಲ್ವಾ? ಅದೇ ಅದೇ 7 ಸೆಂಟಿಮೀಟರ್ ಏನೋ ಆಗಿದೆಯಲ್ಲ, ದೊಡ್ಡದಾಗಿದೆ. 6 ತಿಂಗಳಲ್ಲಿ 6 ಸೆಂಟಿಮೀಟರ್ ಇತ್ತು, ಈಗ 7 ಸೆಂಟಿಮೀಟರ್ ಆಗಿದೆ. ಓ ಹೌದಾ? ಹೌದು. ಹ್ಮ್ ಇದು ಬ್ಲಡ್ ಆಗ್ಲಿಕ್ಕೆ ಎಂತ ತಿನ್ಬೇಕು? ಬ್ಲಡ್ ಆಗೋಕೆ ಅದೇ ಗ್ರೀನ್ಸ್ ಜಾಸ್ತಿ ತಿನ್ಬೇಕು, ಸೊಪ್ಪುಗಳೆಲ್ಲ. ಆಮೇಲೆ ಬೀಟ್ರೂಟ್ ಅಂಜೂರ. ಜ್ಯೂಸ್ ಡ್ರೈ ಅಂಜೂರ. ಚೆನ್ನಾಗಿ. ಡ್ರೈ ಅಂಜೂರ. ಬೀಟ್ರೂಟ್, ಡ್ರೈ ಅಂಜೂರ, ನುಗ್ಗೆ ಸೊಪ್ಪು, ದಂಟಿನ ಸೊಪ್ಪು. ನುಗ್ಗೆ ಸೊಪ್ಪಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ನುಗ್ಗೆ ಸೊಪ್ಪಲ್ಲಿ ಐರನ್ ಇರುತ್ತೆ. ಬಟ್ ತಗೊಳ್ಳಿ, ಐರನ್ ಇಂಪಾರ್ಟೆಂಟ್, ಬ್ಲಡ್ ಅಲ್ಲೇ ಐರನ್. ಅಂಜೂರ ಜಾಸ್ತಿ ಇರುತ್ತೆ ನೋಡಿ, ಡ್ರೈ ಅಂಜೂರ ಬರುತ್ತಲ್ಲ. ಅಂಜೂರ ಗೊತ್ತಾಯ್ತು. ಬೀಟ್ರೂಟ್ ನಂಬರ್ 1, ನೆನೆಸ್ಬಿಟ್ಟು ಯಾಕಂದ್ರೆ ಅದು ಜ್ಯೂಸ್ ಮಾಡಿ ಕುಡಿಬೇಕಲ್ಲ ಇದು. ಜ್ಯೂಸ್ ಮಾಡ್ಕೊಡ್ಬೇಕು. ಪಲ್ಯ ಸಮೇತನು ಡೈಲಿ ತಿನ್ನಿ, ಪಲ್ಯ ಸಮೇತ. ಬೆಳಿಗ್ಗೆ ಜ್ಯೂಸ್ ತಗೊಳ್ಳಿ. ಈ ತರ ಡೈಲಿ ಮಾಡ್ತಾ ಇದ್ರೆ ನಿಮ್ಗೆ ಬೇಗ ಇನ್ಕ್ರೀಸ್ ಆಗುತ್ತೆ ಬೀಟ್ರೂಟ್. ಹೌದು. ಯಾವ್ದು ಗೀತಾ? ಯಾವ್ದು ಗೀತಾ? ಕಲರ್ ಹೇಗಿದೆಯಲ್ಲ, ನಮ್ ಬ್ಲಡ್ ಅದಕ್ಕೆ ಬ್ಲಡ್ ಕಲರ್ ಅಲ್ಲೇ ಇದೆ ಅಲ್ವಾ, ಅದಕ್ಕೆ ಬೀಟ್ರೂಟ್ ನಂಬರ್ 1 ಬ್ಲಡ್ ಇನ್ಕ್ರೀಸ್ ಮಾಡಕ್ಕೆ. ನನ್ನ ಮಗನು ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ಬ್ಲಡ್ ಇರ್ಲಿಲ್ಲ, ನಾನು ಅದನ್ನೇ ಜ್ಯೂಸ್ ಮಾಡಿ ಕುಡಿತಿದ್ದೆ. ಹಾಗೆ 1 ವಾರ. ಹ್ಮ್ ಯಾವುದು? ದಾಳಿಂಬ್ರೆ ಹಾ, ದಾಳಿಂಬೆ. ದಾಳಿಂಬ್ರೆ ಮೇನ್ ದಾಳಿಂಬ್ರೆ ಬಿಟ್ಬಿಟ್ರಲ್ಲ. ಅದೇ ದಾಳಿಂಬೆ ತಿನ್ಬೇಕಲ್ಲ. ರೆಡ್ ದಾಳಿಂಬ್ರೆ ಎಲ್ಲ ಫಸ್ಟ್. ರೆಡ್ಗಳನ್ನ ತೆಗೆದುಕೊಳ್ಳಿ. ಅದೇ. ರೆಡ್ ವೆಜಿಟೇಬಲ್ಸ್ ಏನೇನಿದೆ ಅಲ್ಲ ಅದೆಲ್ಲ ತೆಗೆದುಕೊಳ್ಳಿ. ಎಲ್ಲದರಲ್ಲೂ ಸರಿ ಆಯ್ತು, ಇದೊಂದ್ರಲ್ಲಿ ಸ್ವಲ್ಪ ಇದಾಯ್ತು. ವೆಯ್ಟ್ ಎಲ್ಲ ಸರಿ ಆಯ್ತು. ವೇಟ್ ಇದ್ರಲ್ಲಿ ಎಷ್ಟಿದೆ ಸ್ವಲ್ಪ ನಿಮ್ದು ಇವಾಗ? 66 ಇದ್ದೀನಿ. ಈಗ ಚಪಾತಿ ಕಲಿಸ್ತಿದ್ದೀನಿ ಸಾಯಂಕಾಲಕ್ಕೆ. 66ಕ್ಕೆ ಬಂದಿದ್ದೀನಿ. ಕಡಿಮೆ ಆಗಿದ್ದೀನಿ ಈಗ. ಅದೇ ಬದನೆಕಾಯಿ.
ಚೆನ್ನಾಗಿರುತ್ತೆ. ನಾನು ಅದನ್ನೇ ಮಾಡೋಣ ಅನ್ಕೊಂಡೆ, ಮನೇಲಿ ಇರ್ತೀನಿ ಅಂತ. ಟೆಸ್ಟ್ ಮಾಡ್ಕೊಂಡು ನೋಡಿ ಬೇಕಾದ್ರೆ ಅಲ್ಲಿಗೆ ಹೋದ್ನೆಲ್ಲ ಮಾಡ್ತಿದ್ದೀನಿ. ಬೇರೆ ಕಡೆ. ಅದೇ 2-3 ಕಡೆ ಕೇಳುದು, ಹಾಗೆ ಹೇಳಿದ್ರು. ಅದೇ ಹೇಳಿದ್ರಾ? ಮಾಡಿಸ್ಕೊಳ್ಳೋದು ಒಳ್ಳೇದು, ತುಂಬಾ ಬೀಡಿಂಗ್ ಅಲ್ಲ. ನಂಗಂತೂ ಸೊಂಟ ನೋವು ಸ್ಟಾರ್ಟ್ ಆಗಿದೆ. ಹ್ಮ್ ಈ ಸೈಡ್ ನೋವು ಬೇರೆ ಬರ್ತಾ ಇದೆ ಈಗ. ಈ ತಿಂಗಳು ತುಂಬಾ ನೋವಿತ್ತು ಹ್ಮ್ ಗೆಡ್ಡೆರ ಸೈಡ್, ಹಾಗಾಗಿ ಸ್ವಲ್ಪ ಹೆದರಿಕೆನೂ ಆಯ್ತು. ಹ್ಮ್ ಅದು ಮೆಡಿಕಲ್ ನನಗೇನು ಅಲ್ವಾ, ತಲೆಬಿಸಿ. ಈಗ ಆಗ್ಬಾರ್ದಂತ ಏನಾದ್ರೂ ಮಾಡ್ಬೋದು. ಮೊದ್ಲೇ ಹೌದು. ಆಗಿದ್ದಾಗ ನಾವು ಅದ್ರ ಬಗ್ಗೆ ಹೀಗೆ ಮಾಡ್ಕೊಳ್ಳೇಬೇಡಿ ಅಂತ ಹೇಳಕ್ ಬರಲ್ಲ ಅಲ್ವಾ ಮೆಡಿಕಲ್ ರಿಲೇಟೆಡ್. ಹೌದೌದು. ಹೌದು. ಬಟ್ ಬರದಂತೆ ಮಾಡ್ಕೊಳ್ಬಹುದು ಅಷ್ಟೇ. ಹೌದು. ಆತರ ಆಗ್ಬಾರ್ದು ಅನ್ನೋದನ್ನ ನಾವು ಪ್ರಿಕಾಷನ್ ತಗೋಬಹುದು. ಮಾಡೋಣ ಅನ್ಕೊಂಡೆ, ಲೇಟ್ ಆಗಿದೆ ಅನ್ಸುತ್ತೆ. Okay. ಹೌದು, ಲೇಟ್ ನಾಳೆ ಕ್ಲಾಸ್ ಅಲ್ಲಿ ಮಾಡೋಣ. ನೀವು ಮೆಡಿಟೇಷನ್ ಕೂಡ ಮಾಡಿ ಸವಿತಾ ಅವ್ರೆ. ನಾನ್ ಮಾಡ್ತಾ ಇದೀನಿ. ಜಾಸ್ತಿ ಮೆಡಿಟೇಷನ್ ಮಾಡಿ. ಅದೇ ಮಾಡ್ತಾ ಇದೀನಿ, ಬೆಳಗ್ಗೆ ಸಂಜೆ ಮಾಡ್ತಾ ಇದೀನಿ ನಾನು. ಇವತ್ತು ಮಾಡ್ಲಿ, ಇವತ್ತು ಕ್ಲಾಸ್ ಸ್ಟಾರ್ಟ್ ಆಯ್ತಲ್ಲ. ಶಾಂತವಾಗಿದ್ದಾಗ ನಿಮ್ ಮಕ್ಕಳು ಮಲಗಿದ್ದಾಗ ಈ ತರ ಅಂದ್ರೆ ಸ್ವಲ್ಪ ಕಾಮ ಇದ್ದಾಗ ಮಾಡಿ. ಅದೇ ಬೇಡ, ಥಾಟ್ಸ್ ಸ್ವಲ್ಪ ಕಡಿಮೆ ಮಾಡಿ. ಮೈಂಡ್ ಅಲ್ಲಿ ಥಾಟ್ಸ್ ನ ಕಡಿಮೆ ಮಾಡ್ತಾ ಬಂದಾಗ ಅದು ಹೀಲಿಂಗು ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತದೆ. ಮೆಡಿಟೇಷನ್ ತುಂಬಾ ಕೆಲಸ ಮಾಡ್ತದೆ, ದಯವಿಟ್ಟು ಅದು ಮಾಡಿ. Friends, ಮತ್ತೆ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ನಾವು ಇವತ್ತು ಎಂಡ್ ಮಾಡೋಣ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದ. ಮ್ಯಾಮ್ ನಂದೊಂದು ಡೌಟ್. ಹ್ಮ್. ಸಾರಿ ಮ್ಯಾಮ್, ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಹೇಳಿ. ಮ್ಯಾಮ್, ನೀವು ಇವಾಗ ಬ್ರೈನ್ಗೆ ಗ್ಲುಕೋಸ್ ಹೋಗಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ, ಮೆಮೊರಿ ಲಾಸ್ ಆಗುತ್ತೆ ಅಂದ್ರಲ್ಲ. ನನ್ದೇನ್ ಡೌಟ್ ಅಂದ್ರೆ, ನಮ್ಮ ಋಷಿಮುನಿಗಳು ಎಷ್ಟೋ ದಿನ ಆಹಾರ ಇಲ್ಲದೆ ಎಲ್ಲ ಇರ್ತಾ ಇದ್ರು. ಅವ್ರದ್ದೆಲ್ಲ ಹೇಗೆ ಅಂದ್ರೆ, ಅದು ಗ್ಲುಕೋಸ್ ಹೋಗ್ಲಿಲ್ಲ ಅಂದ್ರೆ ಅವರೆಲ್ಲ ಎಷ್ಟೊಂದು ಶಾರ್ಪ್ ಇರ್ತಾ ಇದ್ರು. ಸೊ ಹೌ ದೇ ಸರ್ವೈವ್ಡ್ ಅವಾಗೆಲ್ಲ? ಅವಾಗಂತಲ್ಲ, ಈಗ ಎಷ್ಟೋ ನಿಮ್ಗೆ ಕಡೆ ಹೇಳಿಲ್ಲ, ತುಂಬಾ ಉಪವಾಸ ಮಾಡ್ತಾ ಇರ್ತಾರೆ. ದೇವರು ಒಂದ್ ಶಕ್ತಿ ಕೊಟ್ಟಿರ್ತಾರೆ ಅಂತವ್ರಿಗೆ, ಅದು ಎಕ್ಸ್ಟ್ರಾ ಇರುತ್ತೆ. ಅದು ಇಟ್ ಇಸ್ ಡಿಪೆಂಡಿಂಗ್ ಅಪೌಟ್ ದ ಮೆಡಿಟೇಷನ್ ಅಥವಾ ಯಾವ ತರ ಅಂತ ನನ್ಗೆ ಹೇಳ್ತಾರೆ ಅದು. ಆಮೇಲೆ ಈಗ 40-30 ವರ್ಷ ಏನು ತಿಂದಿಲ್ಲದೆ ಇದ್ದವರು ಇದ್ದಾರೆ ಮೆಡಿಟೇಷನ್ ಅಲ್ಲಿ. 30-40 ವರ್ಷ ಮೆಡಿಟೇಷನ್ ಇಸ್ ವರ್ಕ್ ಲೈಕ್ ದಟ್ ಅಂತ. ಅವ್ರಿಗೆ ಅದು ಯೂನಿವರ್ಸ್ ಏನೋ ಒಂದು ಕೊಟ್ಟಿರ್ತದೆ ಅಂತೆ ಎನರ್ಜಿ. But the scientific way I am asking about the scientific way. ಸೈಂಟಿಫಿಕಲಿ ಅಲ್ಲ, ಈಗ ಸ್ಪಿರಿಚುವಲಿನೂ ಹೇಳ್ತಾ ಇದ್ದೀನಿ ನಾನು, ಇದು ಸೈಂಟಿಫಿಕಲಿ ಅಂತಲ್ಲ. ಅಂದ್ರೆ ಅವ್ರ ಬಾಯಿಂದನೇ ಬಂದಿರೋ ಮಾತಿದು. ಸೊ ಅವು ಯೂನಿವರ್ಸ್ ಅವ್ರಿಗೆ ಅದರಿಂದ ಏನೋ ಅಮೃತ ಕೊಟ್ಟಿರುತ್ತಂತೆ, ಅದು ಹನಿ ಹನಿಯಾಗಿ ಅವ್ರಿಗೆ ಬೀಳ್ತಾ ಇರುತ್ತೆ. ಅದರಿಂದ ಅವರು that is the spirituality, but in scientific way how can they be so memorable anta without oxygen supply, or without glucose supply, then how can they be very good in memory? ಮೆಡಿಟೇಷನ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಅವ್ರಿಗೆ ಆಕ್ಸಿಜನ್ ಸಿಗುತ್ತಲ್ಲ. No, not about the oxygen. You told like that glucose, we will lose the glucose if we keep fasting, and we will lose the memory. You told like that, no? ಆಕ್ಸಿಜನ್ ಕೂಡ ಬೇಕು ಅದಕ್ಕೆ. ಸೊ ಅವರು ಮೆಡಿಟೇಷನ್ ಮಾಡಿ ಮಾಡಿ ಅವ್ರ ಬಾಡಿ ಆ ತರ ಕ್ರಿಯೇಟ್ ಆಗಿರುತ್ತೆ. Okay. ಅವ್ರಿಗೇನು ಇರೋದೇ ಇಲ್ಲ, ಅವ್ರು ತಿನ್ನೋದೇ ಇಲ್ಲ ಅಂತಂದ್ಮೇಲೆ ಅವ್ರಿಗೆ ಏನು ಇರೆಲ್ಲ. ಅವರು ಸುಮಾರು ವರ್ಷ ಬದುಕಿದ್ದಾರೆ, ಅವ್ರಿಗೆ ಯಾವ ಬಾಡಿಗೆ ಏನೂ ಆಗಿಲ್ಲ. And what is the difference between memory and IQ? ಮೆಮರಿ and IQ. IQ ಕೆಲವರಿಗೆ ಬರ್ತ್ ಇಂದ ಬಂದಿರ್ತದೆ, ಅವ್ರ ಪೇರೆಂಟ್ಸ್ ಇರ್ತಾರೆ. ಆಮೇಲೆ ತುಂಬಾ ಆಕ್ಟಿವಿಟೀಸ್ ಮಾಡೋದ್ರಿಂದ IQ ಇಂಪ್ರೂವ್ಮೆಂಟ್ ಆಗುತ್ತೆ. ಮೆಮರಿ ಪವರ್ ನ ಇಂಪ್ರೂವ್ಮೆಂಟ್ ಮಾಡಿದ್ರೆ IQ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಬಟ್ ಸ್ವಲ್ಪ ಡಿಫ್ರೆನ್ಸ್ ಏನಂದ್ರೆ, IQ ಕೆಲವೊಬ್ರಲ್ಲಿ ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಎಕ್ಸ್ಟ್ರಾ ಇರುತ್ತೆ. ಅದು ಜೆನೆಟಿಕಲಿನೂ ಇರುತ್ತೆ. ಅದು ಜೆನೆಟಿಕ್ ಇಷ್ಟು ಪ್ರಾಬ್ಲಮ್ ಅಲ್ಲ ಅದು. There is any way to improve the IQ also? There is any way to improve the IQ also? IQ ಇಂಪ್ರೂವ್ ಮಾಡಕ್ಕೆ ಅದೇ ನೀವು ಬ್ರೈನ್ ಎಕ್ಸರ್ಸೈಸ್, ಅವು ಕೈಗಳೆಲ್ಲ ಈ ತರ ಮಾಡ್ತೀವಲ್ಲ ಕೆಲವೊಂದು ಇಂಪ್ರೂವ್ಮೆಂಟ್ ಎಕ್ಸರ್ಸೈಸ್. So we have to give the exercise for left brain and right brain also. Both brains should be activated. ಬರಿತಾ ಇರ್ತೀವಿ, ಒಂದಿನ ಎಡಗೈಯಿಂದ ಟ್ರೈ ಮಾಡಿ ನೋಡಿ, ಅದು ಒಂದು ಎಕ್ಸರ್ಸೈಸ್. ದಿನಾ ನೀವು ಬಲಗಡೆಯಿಂದ ಯಾವ್ದು ರೂಢಿ ಆಗಿರುತ್ತೆ ಅದನ್ನ ಬಿಡಿ, ರೂಢಿ ಯಾವ್ದು ಇರಲ್ಲ, ನೀವು ಹೊಸದನ್ನ ಟ್ರೈ ಮಾಡಂತ ಅದಕ್ಕೆ ಹೇಳೋದು. ನೀವು ಒಂದಿನ ಬಲಗೈಯಿಂದ ಬರೆದ್ ನೋಡಿ,
ಒಂದಿನ ಯಾವ್ದನ್ನು ನೀವು ಎಡಗೈಯಿಂದ ಮಾಡಕ್ಕಾಗಲ್ಲ, ಅದನ್ನ ಎಡಗೈಯಿಂದ ಮಾಡಕ್ ಟ್ರೈ ಮಾಡಿ. ಈ ತರ ಹೊಸದು ಯಾವ್ದು ಆಗಲ್ಲ ಅದನ್ನ ಮಾಡೋದು, ಹೊಸದು ಟ್ರೈ ಮಾಡೋದು. ಇದು ಕೂಡ ನಮ್ಮ IQ ಇಂಪ್ರೂವ್ಮೆಂಟ್ ಮಾಡಕ್ಕೆ ಇದು ಹೆಲ್ಪ್ ಆಗುತ್ತೆ. IQ Okay, ma'am. IQ ಅಂದ್ರೆ ನಮ್ಮ ಇಂಟೆಲಿಜೆನ್ಸ್ ಕೋಶಿಯಂಟ್ ಅಂತ ಅದರಲ್ಲಿ ಪರ್ಸೆಂಟೇಜ್ ಇದೆ. ಹ್ಮ್ ಮಾಡ್ರೇಟ್, ತುಂಬಾ ಹೈ, ಪ್ರೊಫೌಂಡ್, ಮಾಡ್ರೇಟ್, ಹ್ಮ್ ನಾರ್ಮಲ್ ಮತ್ತೆ ಹೈ ಅಂತ ಇರ್ತದೆ. ಈಗ ತುಂಬಾ ಚೆನ್ನಾಗೈತೆ. ಈಗ ನೋಡಿ ಮಾಡ್ರೇಟ್ ಅಂತ, ಪ್ರೊಫೌಂಡ್ ಅಂದ್ರೆ ಕೆಲವು ಮಕ್ಳು ಇರ್ತಾರೆ, ಅವ್ರಿಗೆ ನೀವ್ ಎಷ್ಟೇ ಹೇಳ್ಕೊಟ್ರು ಅವ್ರದ್ದು ಅಷ್ಟೇ ಲೆವೆಲ್ ಅದು. ಅದನ್ನ ನೀವು ಅವ್ರಿಗೆ ಏನು ಬೇರೆ ತರ ಟ್ರೈನಿಂಗ್ ಕೊಟ್ಟು, ಈಗ ಕೆಲವರಿಗೆ ಯಾವ ಬಸ್ ಹತ್ತಿ ಎಲ್ಲಿ ಇಳಿಬೇಕು ಅಥವಾ ಮನೆ ರೂಟ್ ಯಾವುದು ಅವೆಲ್ಲ ಗೊತ್ತಿರಲ್ಲ. ಬಟ್ ನಾವು ದಿನಾ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಬಿಡೋದ್ರಿಂದ ಅವ್ರಿಗೆ ಅಷ್ಟು ಮಾತ್ರ ನಾವು ಇಂಪ್ರೂವ್ ಮಾಡ್ಬೋದು ಅಷ್ಟೇ. ಹೌದು. ಅದಕ್ಕೆ ಪ್ರೊಫೌಂಡ್ ಇರೋರ್ನ ಏನು ಮಾಡಕ್ಕಾಗಲ್ಲ. ಈವನ್ ಅನ್ನನೂ ಕಲ್ಸ್ಕೊಳಕ್ ಬರೋದಿಲ್ಲ ಅವ್ರಿಗೆ. ಅನ್ನ ಯಾವ್ದು, ಪಲ್ಯ ಯಾವ್ದು, ಸಾರು ಯಾವ್ದು ಅಂತ ಗೊತ್ತಿರಲ್ಲ. ಒಂದೇ ತಟ್ಟಲ್ಲಿ ಎಲ್ಲ ಹಾಕೊಂಡು ತಿನ್ಬಿಡ್ತಾರೆ ಪ್ರೊಫೌಂಡ್ ಇರೋರು. ಮಾಡ್ರೇಟ್ ಆಗಿರೋರ್ನ ಇರುತ್ತೆ, ಇಲ್ಲಾಂದ್ರೆ ಕೆಲವ್ರಿಗೆ ಇರೋದೇ ಬರೋವಾಗ್ಲೇ ಬಂದ್ಬಿಟ್ಟಿರ್ತದ. ಬರೋವಾಗ್ಲೇ ಬಂದ್ಬಿಟ್ಟಿರ್ತದ ಇಂಟೆಲಿಜೆನ್ಸ್ ಕೋಶಿಯಂಟ್ ಅಂತ. IQ ಇರುತ್ತೆ ಒಂದ್ ಮಗುಗೆ, ಹೌದು ಇನ್ನೊಂದ್ ಮಗುಗೆ ಏನೂ ಇರಲ್ಲ. ಹೌದು. 4 ಡಿಗ್ರಿ ಇದೆ, 20% ಇಂದ ಹಿಡಿದು 100% ವರೆಗೂ ಇರ್ತದೆ. ಅದನ್ನ ಅವ್ರದ್ದು ಎಷ್ಟು ಕೋಶಿಯಂಟ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ನ್ಯೂರೋ ಸೈಂಟಿಸ್ಟ್ ಅವರುಗಳು ಮಾತ್ರ, ನಿಮ್ಯಾನ್ಸು ಈ ತರ ಇರ್ತಾವಲ್ಲ, ಅವ್ರು ಮಾತ್ರ ಅವ್ರದ್ದು ಎಷ್ಟಿದೆ ಇಂಟೆಲಿಜೆಂಟ್ ಕೋಶಿಯಂಟ್ ಅಂತ ಹೇಳಿ ಅದಕ್ಕೊಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಆ ಮಗು ಯಾವ ಪರ್ಸೆಂಟೇಜ್ ಅಲ್ಲಿ ಇದೆ ಅಂತ. ಅದಕ್ಕೆ ತಕ್ಕಂತೆ ನಾವು ಇಂಪ್ರೂವ್ ಮಾಡ್ಬೇಕಂದ್ರೆ ಅದಕ್ಕಾದ ಕೆಲವು ಏನು ಡೈಲಿ ಇದಿದೆ, ಎಕ್ಸರ್ಸೈಸ್ ಅಂತಲ್ಲ ಇದು. ಈಗ ಒಂದ್ ಮಗುಗೆ ದಾರಿನೇ ಗೊತ್ತಿಲ್ಲ ಮನೆಗೆ, ಇಲ್ಲಿಂದ ಸ್ಕೂಲಿಂದ ಮನೆಗೆ ಅಷ್ಟೇ ಗೊತ್ತಿರೋದು ನಾವು ಕಲ್ಸದ ಮೇಲೆ. ಸೊ ಆ ತರ ಅವ್ರನ್ನ ಟ್ರೈನ್ ಅಪ್ ಮಾಡ್ಬೋದು. ಕೆಲವು ಭಾರಿ ಚಂದ ಬೇಗ ಪ್ರಯತ್ನ ಮಾಡಿದ್ರೆ ಚಿಕ್ಕ ವಯಸ್ಸಲ್ಲಿ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಹೌದು, ಯಾಕಂದ್ರೆ ಇದು ಸುಮಾರು ಅಲ್ಲಲ್ಲಿ ಮೆಂಟಲಿ ರಿಟಾರ್ಡೆಡ್ ಅಂತ ಹೇಳ್ತೀವಿ ಅದನ್ನ. ಆಕ್ಚುಲ್ ಆಗಿ ಮೆಂಟಲ್ ರಿಟಾರ್ಡೇಷನ್, ಅದನ್ನ ನಾವು ತುಂಬಾ ಇಂಪ್ರೂವ್ ಮಾಡಕ್ ಆಗಲ್ಲ. ಅಬ್ನಾರ್ಮಲ್ ನಾರ್ಮಲ್ ತರ್ತೀವಿ ಅನ್ನೋದಕ್ಕೆ ಸಾಧ್ಯನೂ ಇಲ್ಲ ಇವತ್ತು ನಾವು ನೋಡ್ದಂಗೆ. ಯಾಕಂದ್ರೆ ನಮ್ಮಲ್ಲೇ ಸುಮಾರು ಇನ್ಸ್ಟಿಟ್ಯೂಷನ್ಸ್ ಇತ್ತಲ್ಲ, ನಿಮ್ಯಾನ್ಸ್ ಪಕ್ಕ ಅಂತ ಇನ್ಸ್ಟಿಟ್ಯೂಷನ್ಸ್ ಇದೆ, ಟ್ರೈನಿಂಗ್ ಸೆಂಟರ್ಸ್ ಇದೆ, NGOs ರನ್ ಮಾಡೋದಿದೆ. ಗೌರ್ಮೆಂಟ್ ಯಾವುದೂ ಇಲ್ಲ ಆ ತರದ್ದು. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ, ನಾವು ಎಷ್ಟು ಇಂಪ್ರೂವ್ ಮಾಡ್ಬೋದು ಅಷ್ಟು ಇಂಪ್ರೂವ್ ಮಾಡ್ಬೋದಾ, ನಾವು ಒಂದೇ ಸಾರಿಗೆ ಅವ್ರನ್ನ ತರ್ತೀವಿ ಅನ್ನೋದು ಸಾಧ್ಯನೂ ಇಲ್ಲ. ಇನ್ನ ಗಿಫ್ಟೆಡ್ ಕೆಲವರು ಇರ್ತಾರೆ, ಹುಟ್ಟಿದಾಗ್ಲೇ ಅವರು ಹೇಳಕ್ಕೆ ಆಗೋದಿಲ್ಲ. ಇರುತ್ತೆ ಹುಟ್ಟಿದಾಗಿಂದಾನೆ. ಹುಟ್ಟಿದಾಗ್ಲಿಂದಾನೇ ಅವ್ರಿಗೊಂದು ಬಂದ್ಬಿಟ್ಟಿರ್ತದೆ ಅದು. ಆಮೇಲೆ ಎರಡನೇ ವಯಸ್ಸಲ್ಲೇ ಯಾವ ರೀತಿ ಇರ್ತಾರಲ್ಲ ಮಗು ಹೊಟ್ಟೆನಲ್ಲಿ ಇದ್ದಾಗ, ಅದು ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ. ಹೌದು, ಅದೇ ಅವಾಗ ನಾವು ತಿನ್ನೋ ಆಹಾರ, ಕೆಲವರೆಲ್ಲ ಏನ್ ಮಾಡ್ತಾರೆ, ಪ್ರೆಗ್ನೆಂಟ್ ಇರುವಾಗ ಸಿಗರೇಟ್ ಸೇದೋದು ಮಾಡ್ತಾ ಇದ್ರೆ ಮಗು ಚೆನ್ನಾಗಿರುತ್ತೆ. ಹೌದು. ಈಗ ಅರ್ಜುನ ಬೇಜಿಸೋದು, ಅರ್ಜುನನ್ ಮಗ ಅಭಿಮನ್ಯುಗೆ ಹೆಂಗೆ ಬೇಯಿಸೋದು ಅಂತ ಹೊಟ್ಟೆ ಒಳಗಿರೋವಾಗ್ಲೇ ಹೇಳ್ಕೊಟ್ಟಿದ್ರಂತಲ್ಲ, ಆ ತರದ್ದು. ಅದು ಒಂದ್ ರೀತಿ ನಿಜಾನೂ ಇದೆ, ಅದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಹೌದು. ಆಮೇಲೆ ಪವರ್ಫುಲ್ ಮುದ್ರಾಗಳು ಅಂದ್ರೆ ಈ ಜ್ಞಾನ ಮುದ್ರಾ ಮಾಡ್ಬೋದು. ಇಲ್ಲಿ ಹಿಂಗ್ ಇಟ್ಕೊಂಡು ಜ್ಞಾನ ಮುದ್ರಗಳು ಮಾಡ್ಬೋದು. ಹಕಿನಿ ಮುದ್ರಾ ಅಂದ್ರೆ ಈ ತರ ಈ ಕೈ ಬೆರಳುಗಳನ್ನೆಲ್ಲ ಈ ಕೈ ಬೆರಳಿಗೆ ಅಷ್ಟೇ. ಆಮೇಲೆ ನೀವು ಅಂತ ನಾವು ಭ್ರಾಮರಿ ಮಾಡ್ತೀವಲ್ಲ, ಅದು ನಮ್ಮ ಬ್ರೈನ್ ಸೆಲ್ಸ್ ನ ಸ್ಟಿಮ್ಯುಲೇಟ್ ಮಾಡ್ತದೆ, ಮನಸ್ಸನ್ನ ಶಾಂತಗೊಳಿಸುತ್ತೆ. ಧ್ಯಾನ ಮುದ್ರಾ, ಧ್ಯಾನದಲ್ಲಿ ಇತ್ಕೊಂಡಾಗ ಕೂತ್ಕೋತೀವಲ್ಲ, ಧ್ಯಾನ ಮುದ್ರಾ. ಅಂತ ಮಾಡಿದಾಗ ಗೊತ್ತಾಗುತ್ತೆ, ಬ್ರೈನ್ ಸೆಲ್ಸ್ ಎಲ್ಲ ಸ್ಟಿಮ್ಯುಲೇಟ್ ಮಾಡ್ತದೆ. ಅಪಾನ ವಾಯು ಮುದ್ರಾನು ಮಾಡ್ಬೋದು. ನಮ್ಮ ಅಪಾನ ವಾಯು ಮುದ್ರಾ ಕೂಡ ನಮ್ಮ ಮೆಮರಿ ಪವರ್ಗೆ ಹೆಲ್ಪ್ ಮಾಡ್ತದೆ. Thank you, ma'am. I've got lot of information today. Thank you so much. Thank you, Lakshmikanta ma'am. You also given lot of information. Thank you so much, ma'am. Thank you all. ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸೊ ನಾಳೆ ಬೇರೆ ವಿಷಯದೊಂದಿಗೆ ಭೇಟಿಯಾಗೋಣ 11 ಗಂಟೆಗೆ. ಓಕೆ. ನಾಳೆ ಏಪ್ರಿಲ್ 1 ತಮಾಷೆ ಮಾಡ್ದೆ. ಇಲ್ಲ, ನಾಳೆ ಇದೆ 11 ಗಂಟೆಗೆ. ಫುಲ್ ಏನ್ ಮಾಡ್ತಾ ಇಲ್ಲ. ಅಲ್ಲ, ತಮಾಷೆಗೆ ಹೇಳಿದೆ, ಸಾರಿ ಅಲ್ಟಾದ್ರೆ. ಇಲ್ಲ, 11 ಗಂಟೆಗೆ ಇರಲ್ಲ, ಅದಕ್ಕೆ 5 ಗಂಟೆಗೆ ತಗೊಳ್ಳೋದು. ನಾಳೆ ಇರ್ತೀನಿ, ಒಂದಿನ 2 ದಿನ ಬಿಟ್ಟು ಇರಲ್ಲ ನಾನು. 2 ದಿವಸಕ್ಕೊಂದ್ಸರಿ ಇರಲ್ಲ, 11 ಗಂಟೆಗೆ ಅವೈಲೇಬಲ್ ಇರಲ್ಲ. ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್.
ಧನ್ಯವಾದಗಳು ಎಲ್ಲರಿಗೂ. ಹ್ಮ್ ಏನಾಗ್ತದೆ ಏನಾಗ್ತದೆ